ಕಾಶಿಯಿಂದ ಕೇದಾರ. ಅಲ್ಲಿ ಹೋಗಿ ಅವರು ಭಾಷ್ಯವನ್ನು ಬರೀತಾರೆ. ಭಾಷ್ಯ ಯಾವುದಕ್ಕೆ ಬರೀತಾರೆ ಅಂದರೆ ಭಗವದ್ಗೀತೆ, ಬ್ರಹ್ಮಸೂತ್ರ ಮತ್ತೆ ಉಪನಿಷತ್, ಇದನ್ನು ಪ್ರಸ್ಥಾನ ತ್ರಯಿ ಅಂತ ಹೇಳ್ತಾರೆ. ಇವು ಮೂರಕ್ಕೂ ಭಾಷ್ಯವನ್ನು ಬರೀತಾರೆ. ಆದರೆ ಇಲ್ಲಿ ಒಂದು ಬಹಳ ಸೋಜಿಗದಾಗುತ್ತೆ. ಬ್ರಹ್ಮಸೂತ್ರ, ಭಗವದ್ಗೀತೆ, ಉಪನಿಷತ್ತು ವ್ಯಾಸ ನಿರ್ಮಿತವಾದದ್ದು. ಆಗ ವ್ಯಾಸ ಮಹರ್ಷಿಗಳು ನಮ್ಮ ಗೋವಿಂದ ಭಗವತ್ಪಾದರಿಗೆ ಹೇಳ್ತಾರೆ, ಗಂಗಾ ನದಿ ತುಂಬಿ ಹರಿತಾ ಇತ್ತು. ಆ ಸಮಯದಲ್ಲಿ ಶಂಕರರು ಜಲಾಕರ್ಷಣ ಮಂತ್ರವನ್ನು ಮಾಡಿ ಕಮಂಡಲವನ್ನು ಕೆಳಗಿಟ್ಟು ಆ ನದಿಯನ್ನು ಪ್ರವಾಹವನ್ನು ತಗ್ಗಿಸ್ತಾರೆ. ಇಂಥ ವ್ಯಕ್ತಿಯೇ ನನ್ನ ಸೂತ್ರಗಳಿಗೆ ಭಾಷ್ಯವನ್ನು ಬರೆಯಬೇಕು ಅಂತ. ಅವಾಗ ನೆನಪಾಗುತ್ತೆ, ವ್ಯಾಸರು ಭಾಷ್ಯವನ್ನು ಬರೆಯಲಿಕ್ಕೆ ಶಂಕರರಿಗೆ ಪ್ರೇರೇಪಣೆ ಕೊಡ್ತಾರೆ. ಅಷ್ಟವರ್ಷೇ ಚತುರ್ವೇದಿ, ಈಗ ಪುನಃ ಶ್ಲೋಕಕ್ಕೆ ಬರ್ತಾನೆ. ದ್ವಾದಶೇ ಸರ್ವಶಾಸ್ತ್ರವೇದಿ, 12 ವರ್ಷಗಳಲ್ಲಿ ಎಲ್ಲ ಶಾಸ್ತ್ರಗಳನ್ನು, ಪುರಾಣಗಳನ್ನು, ಇತಿಹಾಸಗಳನ್ನು ಶಂಕರ ಕಲಿತರು. ಷೋಡಶೇ ಕೃತವಾನ್ ಭಾಷ್ಯಂ, 14ನೇ ವರ್ಷಕ್ಕೆ ಎಲ್ಲದಕ್ಕೂ ಅವರು ಭಾಷ್ಯಗಳನ್ನು ಬರೆದರು. ಬಹಳ ಆಶ್ಚರ್ಯ ಆಗ್ಬೋದು. ನಮ್ಮ ವೈಷ್ಣವರು ಅಂದರೆ ವಿಷ್ಣು ಪಂಥದವರು, ಅವರು ಶಂಕರನಿಗೆ ಕೆಲವೊಮ್ಮೆ ಟೀಕೆನೂ ಮಾಡ್ತಾರೆ. ಆದರೆ ಬಹಳಷ್ಟು ಜನರಿಗೆ ಗೊತ್ತಿಲ್ಲ, ಈ ಭಾಷ್ಯವನ್ನು ಬರೆಯುವುದಕ್ಕಿಂತ ಪೂರ್ವದಲ್ಲಿ ಶಂಕರರು ವಿಷ್ಣು ಸಹಸ್ರನಾಮಕ್ಕೆ ಭಾಷ್ಯವನ್ನು ಬರೆದರು. ಶಂಕರರು ಬರೆದಂಥ ಪ್ರಥಮವಾದ ಭಾಷ್ಯ ವಿಷ್ಣು ಸಹಸ್ರನಾಮದ ಮೇಲೆ. ಆಗ ಶಂಕರರು ಹೇಳ್ತಾರೆ, ಏಕೋ ದೇವ ಕೇಶವೋ ವ ಶಿವೋ ವ, ದೇವ ಒಬ್ಬನೇ, ಏಕೋ ದೇವ ಕೇಶವೋ ವ ಶಿವೋ ವ. ಪ್ರಥಮವಾಗಿ ಶಂಕರರು ಭಾಷ್ಯವನ್ನು ಬರೆದು ವಿಷ್ಣು ಸಹಸ್ರನಾಮಕ್ಕೆ, ಆಮೇಲೆ ಉಳಿದಿದ್ದಕ್ಕೆ ಭಾಷ್ಯವನ್ನು ಬರೆದರು. ಭಾಷ್ಯ ಅಂದರೆ ಏನು ಅಂದರೆ ವಿಸ್ತೃತವಾದಂಥ ವಿವರಣೆ. ಭಾಷ್ಯಕ್ಕೆ ವಾರ್ತಿಕ ಬರೀತಾರೆ, ವಾರ್ತಿಕವಂದ್ರೆ ಚಿಕ್ಕದಾದಂಥ ವಿವರಣೆ. ಶಂಕರರು ಭಾಷ್ಯಗಳನ್ನು ಬರೀತಾರೆ. ಅಲ್ಲಿಗೆ ಶಂಕರರಿಗೆ 16 ವರ್ಷ. 8 ವರ್ಷ ಹುಟ್ಟಿದಾಗ, ಆಪತ್ ಸನ್ಯಾಸ ತಗೊಂಡಾಗ 8 ವರ್ಷ, 16 ವರ್ಷಗಳ ತುಂಬು ಜೀವನ ಶಂಕರದ್ದು ಮುಗಿಯಿತು. ಅಂದ್ರೆ ಶಂಕರಿಗೆ ಗೊತ್ತಾಗತ್ತೆ ತಾನು ಈ ಲೋಕವನ್ನು ತ್ಯಜಿಸಬೇಕು ಅಂತ. ಆಗ ವ್ಯಾಸ ಮಹರ್ಷಿಗಳು ಅವರಿಗೆ ಕಂಡುಕೊಳ್ತಾರೆ. ವ್ಯಾಸ ಮಹರ್ಷಿಗಳು, ನಿಮ್ಗೆ ಆಶ್ಚರ್ಯ ಆಗೋದು, ಮಹಾಭಾರತ ವ್ಯಾಸ ಎಲ್ಲಿ ಬಂದ ಅಂತೇಳಿ ಅಲ್ವಾ? ಕೆಲವು ಜನ ಪ್ರಶ್ನೆ ಕೇಳೋರಿದ್ದಾರೆ. ನೀವು ಹೇಳ್ಬೋದಾ, ಅಶ್ವತ್ಥಾಮ ಬಲಿರ್ವ್ಯಾಸೋ ಹನುಮಾಂಶ್ಚ ವಿಭೀಷಣಃ ಕೃಪಃ ಪರಶುರಾಮಶ್ಚ ಸಪ್ತೈತೆ ಚಿರಂಜೀವಿನಃ. ಅಂದ್ರೆ ವ್ಯಾಸರು ಚಿರಂಜೀವಿಗಳು. ಬಹಳಷ್ಟು ಜನ ನಮ್ಮ ಕಮ್ಯುನಿಸ್ಟ್ ಸಿದ್ಧಾಂತವರು ನಾವು ಮಾತಾಡ್ತಿರ್ಬೇಕಾದ್ರೆ ಕೇಳ್ತಾರೆ, ಏನ್ ಸರ್ ನೀವು ವ್ಯಾಸ ಅಂದ್ರೆ? ಅವರಿಗೆ ಗೊತ್ತಿದೆ, ದ್ವಾಪರದಲ್ಲಿ ವ್ಯಾಸ ಇದ್ದಾಳೆ. ಅಡ್ಡ ಪ್ರಶ್ನೆ ಮಾಡೋದು. ಆವಾಗ ನಿಮ್ಗೆ ಇದು ಗೊತ್ತಿಲ್ಲ ಅಂತಂದ್ರೆ ಅವರು ಕನ್ವಿನ್ಸ್ ಆಗುದಿಲ್ಲ. ಅವ್ರು ಹೇಳ್ಬಿಟ್ರು ಅಂತ ಹೇಳ್ತಾರೆ. ವ್ಯಾಸರು ಚಿರಂಜೀವಿಗಳು, ವ್ಯಾಸ ಮಹರ್ಷಿಗಳು ಚಿರಂಜೀವಿಗಳು. ವ್ಯಾಸರು ಇನ್ನು 16 ವರ್ಷ ಆಯುಷ್ಯವನ್ನು ಹೆಚ್ಚಿಗೆ ಮಾಡಿ ಶಂಕರನಿಗೆ ಹೇಳ್ತಾರೆ, ನೀನು ಇನ್ಮೇಲೆ ವಿಜಯ ಯಾತ್ರೆಯನ್ನು ಕೈಗೊಳ್ಳಬೇಕು. ವಿಜಯ ಯಾತ್ರೆ ಅಂದ್ರೆ ಏನು? ಯಾರೆಲ್ಲ ಪಂಡಿತರಿದ್ದಾರಲ್ಲ, ಅದ್ವೈತ ಸಿದ್ಧಾಂತವನ್ನ ಅಥವಾ ವೇದಾಂತವನ್ನ ಒಪ್ಪದೇ ಇದ್ದವರು. ಈಗ ವೇದಾಂತ ಅಂದ್ರೆ ಏನು? ವೇದದ ತುದಿ ಅಲ್ವಾ? ವೇದದ ತುದಿ ಅಂದ್ರೆ, ವೇದದ ತುದಿ ಏನು ಅಂತಂದ್ರೆ ಮೋಕ್ಷ. ವೇದ ಅಂದ್ರೆ ಏನು? ವಿದ್ ಧಾತುವಿನಿಂದ ಬಂದಿದೆ. ವಿದ್ಯತೆ ಲಭ್ಯತೆ ಅನೇನ ಇತಿ ವೇದ. ಜೀವನಕ್ಕೆ ಬೇಕಾಗುವುದು ಎಲ್ಲವೂ ಇಲ್ಲಿರುವುದರಿಂದ ಇದನ್ನು ವೇದ ಅಂತ ಕರೆದಿದ್ದಾರೆ. ಹಾಗಾದ್ರೆ ದರ್ಶನ ಅಂದ್ರೆ ಏನು? ವೇದಗಳು. ಈಗ ಶಂಕರರು ಹೇಳಿದ್ದು ಮೀಮಾಂಸ, ಉತ್ತರ ಮೀಮಾಂಸ, ವೇದಾಂತ ದರ್ಶನ. ದರ್ಶನ ಅಂದ್ರೆ ಏನು ಕೇಳಿದ್ರೆ, ದೃಶ್ಯತೆ ಅನೇನ ಇತಿ ದರ್ಶನಂ. ದರ್ಶನ ಅಂದ್ರೆ ಕಾಣುವುದಲ್ಲ, ಯಾವುದರ ಮೂಲಕ ನಾನು ನೋಡ್ತೇನಲ್ಲ ಅದು ದರ್ಶನ. ದೃಶ್ಯತೆ ಅನೇನ ಇತಿ ದರ್ಶನಂ. ಬಹಳ ಬ್ಯೂಟಿಫುಲ್ ಆಗಿ ನಮ್ಮಲ್ಲಿ ವ್ಯಾಖ್ಯಾನ ಮಾಡಿದ್ದಾರೆ. ನಾವು ದರ್ಶನ ಅಂತ ನೋಡುವುದಲ್ಲ, ಯಾವುದರ ಮೂಲಕ ಸತ್ಯವನ್ನು ಕಾಣ್ತೇವಲ್ಲ ಅದು ದರ್ಶನ. ಹಾಗಿದ್ರೆ 6 ದರ್ಶನಗಳು. 6 ದರ್ಶನಗಳು ಯಾವ್ಯಾವು ಅಂದ್ರೆ, ಒಂದು ನ್ಯಾಯ, ಇನ್ನೊಂದು ವೈಶೇಷಿಕ, ಮತ್ತೊಂದು ಸಾಂಖ್ಯ, ಮತ್ತೊಂದು ಯೋಗ, ಇನ್ನೊಂದು ಪೂರ್ವ ಮೀಮಾಂಸ, ಮತ್ತೊಂದು ಉತ್ತರ ಮೀಮಾಂಸ. ಉತ್ತರ ಮೀಮಾಂಸಕ್ಕೆ ವೇದಾಂತ ಅಂತ ಹೇಳ್ತಾರೆ. ಶಂಕರರು ಅವೆಲ್ಲವನ್ನು ಕರಗತ ಮಾಡಿಕೊಂಡ ನಂತರ ಶಂಕರರು ವೇದಾಂತಕ್ಕೆ ಕೈ ಹಚ್ಚಿದ್ದು. ಆಗಿನ ಕಾಲದ ಸ್ಥಿತಿ ಹೇಗಿತ್ತು ಕೇಳಿದ್ರೆ, ಜನ ತಮ್ಮಲ್ಲಿ ಹೊಡೆದಾಡ್ಕೊಳ್ತಾ ಇದ್ರು.
ನನ್ನ ದೇವರೇ ಶ್ರೇಷ್ಠ ಅಂತ ಹೇಳ್ತಾ ಇದ್ರು. ಅಂಬಿಕೆಯನ್ನ, ದೇವಿಯನ್ನ ರಕ್ತ ಪಿಪಾಸು ದೇವತೆಯನ್ನಾಗಿ ಮಾಡಿಬಿಟ್ಟೆ. ಆಶ್ಚರ್ಯ ಆಗ್ಬೋದು, ಪ್ರಾಣಿ ಬಲಿ ಎಗ್ಗಿಲ್ಲದೆ ಸಾಗಿತ್ತು. ಕೊಲ್ಲೂರಿಗೆ ಬಂದಾಗ ಆಶ್ಚರ್ಯ ಆಗುತ್ತೆ ಶಂಕರನಿಗೆ. ಉಲ್ಲೇಖ ಇದೆ, ಕೊಲ್ಲೂರಿನ ಮುಖಾಂಬಿಕೆಯನ್ನ ರಕ್ತ ಪಿಪಾಸು ದೇವತೆಯನ್ನಾಗಿ ಮಾಡಿ, ಕೊಲ್ಲೂರಿನ ಮುಖಾಂಬಿಕೆಯನ್ನ ಬಹಳ ಕೋಪಾವಿಷ್ಟಗಳಾಗಿರ್ತಾರೆ. ಶಂಕರರು ಧ್ಯಾನದ ಮೂಲಕ ಅದನ್ನು ಸತ್ವಗಳನ್ನಾಗಿ ಮಾಡ್ತಾರೆ. ಅಂತ ಒಂದು ಕಾಲ ಇತ್ತು. ಎಲ್ಲ ನಾಸ್ತಿಕವಾದ, ನನ್ನ ದೇವರೇ ಶ್ರೇಷ್ಠ, ನಾನು ಶಿವನನ್ನು ಪೂಜೆ ಮಾಡ್ತೇನೆ, ಶಿವ ಶ್ರೇಷ್ಠ, ನಾನು ಅಲ್ಲಿನೂ ಕೂಡ ಶಿವ, ರುದ್ರ, ಆಮೇಲೆ ಕಾಪಾಲಿಕರು ಅಂತಿದ್ರು. ಅವರು ಭೈರವೋಪಾಸನೆ ಮಾಡೋದು. ಸ್ಮಶಾನದಲ್ಲಿ ಇದ್ದು ಶಿವನೂ ಅಲ್ಲ, ಈಶ್ವರನೂ ಅಲ್ಲ, ರುದ್ರನೂ ಅಲ್ಲ, ಭೈರವ. ಕಾಪಾಲಿಕರು ಅಂದ್ರೆ ರುಂಡವನ್ನ ಕುತ್ತಿಗೆ ಹಾಕಿಕೊಂಡು ಅವರು ತಿರುಗುವಂಥವ್ರು ಅವರು ಕಾಪಾಲಿಕರು. ಆಮೇಲೆ ವಾದ, ಆಸ್ತಿಕವಾದ, ನಾಸ್ತಿಕವಾದ. ಆಸ್ತಿಕರು ಅಂದ್ರೆ ಯಾರು ಕೇಳಿದ್ರೆ, ಆಸ್ತಿಕರು ಅಂದ್ರೆ ಯಾರು ಕೇಳಿದ್ರೆ, ಆಸ್ತಿ ಅಂದ್ರೆ ವೇದವನ್ನು ನಂಬುವವರು ಆಸ್ತಿಕರು. ನಾಸ್ತಿಕರು ಯಾರು ಕೇಳಿದ್ರೆ, ನಾಸ್ತಿಕೋ ವೇದ ನಿಂದಕ. ಯಾರು ವೇದವನ್ನು ನಿಂದನೆ ಮಾಡ್ತಾರಲ್ಲ, ನಾಸ್ತಿಕೋ ವೇದ ನಿಂದಕ, ನಾಸ್ತಿಕರು ವೇದ ನಿಂದಕರು. ಹಾಗಾಗಿ ಶಂಕರರು ತೀರ್ಮಾನ ಮಾಡಿದ್ರು, ಇನ್ನು ಉಳಿದ ದಿನಗಳಲ್ಲಿ ಲೋಕಯಾತ್ರೆಯನ್ನು ಮಾಡಿ ಯಾರು ಯಾರು ನಾಸ್ತಿಕವಾದವನ್ನು ಮಂಡಿಸ್ತಾರೋ ಅವರಿಗೆ ಆಸ್ತಿಕವಾದದ ಬೋಧನೆ, ಯಾರು ಕೇವಲ ಕರ್ಮ, ಆಗ ಹೆಂಗಿತ್ತು ಅಂದ್ರೆ ಕರ್ಮ ಮಾಡಲು ಸಾಕು, ದೇವರು ತನ್ನಿಂದಾನೇ ಬರ್ತಾನೆ, ದೇವರ ಬಗ್ಗೆ ನೆನೆಸ್ಕೊಳ್ಳುವಂತ ಅಗತ್ಯ ಇಲ್ಲ, ಪ್ರಾಣಿ ಬಲಿ ಕೊಟ್ರೆ ನಿನ್ನ ಮನಸ್ಸಲ್ಲಿದ್ದಾಗತ್ತೆ. ಈ ತರ ನಡೀತಿದ್ದಂಥ ಕಾಲಕ್ಕೆ ಶಂಕರದಲ್ಲಿ ದುರ್ಮೇಲೆ ಮಾಡಬೇಕಿತ್ತು. ಶಂಕರರು ಹೋದಾಗ ಈ ಪೂರ್ವ ಮೀಮಾಂಸಲ್ಲಿ ಅದೆಲ್ಲ ಬರುತ್ತೆ. ಪೂರ್ವ ಮೀಮಾಂಸಲ್ಲಿ ಅಂದ್ರೆ ಕರ್ಮಠ ಯೋಗಿಗಳು, ಶಬ್ದಾರ್ಥಿಗಳು ಅಂತ ಹೇಳ್ತಾರೆ. ಪೂರ್ವ ಮೀಮಾಂಸದಲ್ಲಿ ಕುಮಾರಿಲ ಭಟ್ಟರದು ದೊಡ್ಡ ಹೆಸರು, ಬಹಳ ಪ್ರಕಾಂಡ ಪಂಡಿತರು. ಅಲ್ಲಿ ಹೋದಾಗ, ಪ್ರಯಾಗಕ್ಕೆ ಹೋದಾಗ ಕುಮಾರಿಲ ಭಟ್ಟರ ಪರಿಚಯ ಆಗುತ್ತೆ. ಆದರೆ ಕುಮಾರಿಲ ಭಟ್ಟರು ಆಗ ತುಷಾಗ್ನಿಯಲ್ಲಿ, ತುಷ ಅಂದ್ರೆ ಭತ್ತದ ಹೊಟ್ಟು ಅಂದ್ರೆ ಉಮಿ ಅಂತ ಹೇಳ್ಬೋದು ನಾವು. ತುಷಾಗ್ನಿಯಲ್ಲಿ ಅವರು ತಮ್ಮ ಶರೀರವನ್ನು ದಹಿಸಿಕೊಳ್ತಾ ಇದ್ರು. ತುಷಾಗ್ನಿಯಲ್ಲಿ ಬೆಂಕಿ ಹೇಗೆ ಉಳಿತದೆ? ಬೆಂಕಿ ಉರಿಯುವ ನೀರು ಊರ್ಧ್ವಮುಖವಾಗಿ ಅಲ್ವಾ? ಬೆಂಕಿ ಅಧೋಮುಖವಾಗಿ ಉಳಿಯುವುದಿಲ್ಲ, ಊರ್ಧ್ವಮುಖವಾಗಿ. ಆದರೆ ತುಷಾಗ್ನಿ ಹಾಗಲ್ಲ, ಮೇಲಿನಿಂದ ಕೆಳಗೆ ಸುಟ್ಕೊತಾ ಹೋಗುತ್ತೆ. ಅಂದ್ರೆ ಕುತ್ತಿಗೆ ಮಾತ್ರ ಕಾಣ್ತಾ ಇತ್ತು, ಭಾಗ ಸುಟ್ಟೋಗ್ತಾ ಇತ್ತು, ಇನ್ನೇನು ಕೆಲವು ಕ್ಷಣಗಳು ಮಾತ್ರ ಇದ್ದು. ಆಗ ಶಂಕರರು ಕುಮಾರಿಲ ಭಟ್ಟರನ್ನು ಭೇಟಿ ಮಾಡ್ತಾರೆ. ಕುಮಾರಿಲ ಭಟ್ಟರನ್ನ ಭೇಟಿ ಮಾಡ್ತಾರೆ. ಆಗ ತುಷಾಗ್ನಿಯಲ್ಲಿ ಕುಮಾರಿಲ ಭಟ್ಟರ ದೇಹ ದಹಿಸ್ತಾ ಹೋಗ್ತಾ ಇತ್ತು. ಕೆಲವೊಂದು ಕ್ಷಣಗಳು ಮಾತ್ರ ಶಂಕರರು ಕುಮಾರಿಲ ಭಟ್ಟರನ್ನ ಭೇಟಿಯಾಗಿ ತಮ್ಮ ಭಾಷ್ಯಕ್ಕೆ ವಾರ್ತಿಕವನ್ನು ಕಲಿಸಬೇಕಂತ ಶಂಕರರಿಗೆ ಮನಸ್ಸಿತ್ತು. ಆಗ ಶಂಕರರು ಭೇಟಿ ಮಾಡಿದಾಗ ಕುಮಾರಿಲ ಭಟ್ಟರಿಗೆ ಕೇಳ್ತಾರೆ, ಯಾಕೆ ನೀವು ಈ ತರ ಘೋರ ಪ್ರಾಯಶ್ಚಿತ ಅಂತಂದ್ರು. ಯಾಕೆ ಅಂತ ಕೇಳಿದಾಗ ಕುಮಾರಿಲ ಭಟ್ಟರು ಅಂದಿನ ನಾಸ್ತಿಕವಾದ ಯಾವುದು ಅಂದ್ರೆ ಬೌದ್ಧ ಧರ್ಮ, ಚಾರ್ವಾಕ ಧರ್ಮ, ಜೈನ ಧರ್ಮ ಮತ್ತೆ ಕಾಪಾಲಿಕ. ಆಗ ಅವರು ಬೌದ್ಧ ಧರ್ಮವನ್ನು ಖಂಡನೆ, ಭಾರತದಲ್ಲಿ ಬಹುಶಃ ಶಂಕರಾಚಾರ್ಯ ಬಂದಿಲ್ಲ ಅಂತಂದ್ರೆ ಇವತ್ತು ಸನಾತನ ಧರ್ಮ ಉಳಿತಿದ್ದಿಲ್ಲ. ಶಂಕರರು ಅವರು ಯಾಕೆ ಅಂತ ಕೇಳಿದಾಗ ಹೇಳ್ತಾರೆ, ನಾನು ಬೌದ್ಧ ಧರ್ಮವನ್ನು ಖಂಡನೆ ಖಂಡಿಸಬೇಕಾದ್ರೆ ಆ ಧರ್ಮದ ಬಗ್ಗೆ ತಿಳ್ಕೊಳ್ಬೇಕಲ್ವಾ. ಹಾಗಾಗಿ ಶಂಕರರು ಸತ್ಯವನ್ನ ಬಚ್ಚಿಟ್ಟು ಬೌದ್ಧ ಗುರುಗಳ ಹತ್ರ ಹೋಗಿ ಬೌದ್ಧ ಗುರುವಿನ ಅನುಯಾಯಿ ಆಗ್ತಾರೆ. ಹಾಗೆ ಬೌದ್ಧ ಧರ್ಮವನ್ನು ಚೆನ್ನಾಗಿ ತಿಳ್ಕೊಂಡು ಬೌದ್ಧ ಧರ್ಮದ ಖಂಡನೆ ಮಾಡ್ತಾರೆ, ಒಳಗೊಳಗೆ ಖಂಡನೆ ಮಾಡ್ತಾರೆ. ಒಂದ್ ದಿವಸ ಏನಾಯ್ತು ಕೇಳಿದ್ರೆ, ಅವರ ಬೌದ್ಧ ಗುರು ವೇದವನ್ನ ಎಕ್ಕಿಲ್ಲದೆ ಟೀಕೆ ಮಾಡ್ತಾ ಇದ್ದಾರೆ. ಆ ಸಮಯದಲ್ಲಿ ಶಂಕರರಿಗೆ, ಇದು ನಮ್ಮ ಕುಮಾರಿಲ ಭಟ್ಟರಿಗೆ ತಡ್ಕೊಳ್ಳಿಕ್ಕಾಗಲಿಲ್ಲ. ಕುಮಾರಿಲ ಭಟ್ಟರ ಕಣ್ಣಿಂದ ಅಶ್ರುಧಾರೆಗಳು ಬರ್ತವೆ. ಆಗ ಅವರ ಕುಮಾರಿಲ ಅಂದ್ರೆ ಬೌದ್ಧ ಗುರುವಿನ ಜೊತೆಗಿದ್ದಂಥ ಇತರೆ ಶಿಷ್ಯರು ಇದನ್ನು ಕಂಡುಹಿಡಿತಾರೆ. ಇವನು ಕಪಟ, ಅಂದ್ರೆ ಇವೊಬ್ಬ ಬ್ರಾಹ್ಮಣ, ಬುದ್ಧಿವಂತ ಬ್ರಾಹ್ಮಣ, ಇವನತ್ರ ನಾವು ಇವನನ್ನ ಇನ್ನೂ ಇಟ್ಕೊಟ್ರೆ ನಮ್ಮ ಬೌದ್ಧ ಧರ್ಮಕ್ಕೆ ಹಾನಿಯಾಗುತ್ತೆ ಅಂತೇಳಿ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಈ ಕುಮಾರಿಲ ಭಟ್ಟರನ್ನ ಒಂದು ಮಹಡಿಯಿಂದ ಕೆಳಗೆ ತಳ್ಳಿಬಿಡ್ತಾರೆ. ನಮ್ಮ ಕುಮಾರಿಲ ಭಟ್ಟರ ಪುನಃ ಮೇಲೆ ಹೋಗ್ತಾರೆ, ಪುನಃ ತಳ್ಳುತ್ತಾರೆ.
ಆಗ ಕುಮಾರಿಲ ಭಟ್ಟರು ಏನು ಹೇಳ್ತಾರೆ ಅಂದರೆ, ವೇದವೇ ಪ್ರಮಾಣವಾಗಿದ್ದರೆ, ನಾನು ನಂಬಿದಂಥ ವೇದವೇ ಯದಿ ಅಂತ ಒಂದು ಶಬ್ದವನ್ನು ಉಪಯೋಗಿಸ್ತಾರೆ. ಯದಿ ಅಂದರೆ ಇಂಗ್ಲಿಷ್ನಲ್ಲಿ ಇದು, ಹಿಂದಿಯಲ್ಲಿ ಅಗರ್ ಅಂತಂದ್ರೆ ಅಗರ್ ಅಥವಾ ಪರ್ಹ್ಯಾಪ್ಸ್ ಅಂತೇಳಿ. ಯದಿ ಅಂದರೆ ಒಮ್ಮೆ ನಾನು ನಂಬಿದ ವೇದವೇ ಪ್ರಮಾಣವಾಗಿದ್ದಲ್ಲಿ ನನಗೇನೂ ಆಗೋದಿಲ್ಲ ಅಂತ. ಅದು ಹೌದು. ಆದರೆ ಕುಮಾರಿಲ ಭಟ್ಟರು ಒಂದು ಕಣ್ಣನ್ನು ಕಳ್ಕೊಳ್ತಾರೆ. ಆಗ ಶಂಕರರು ಹೇಳ್ತಾರೆ, ನಾನು ಎರಡು ಪ್ರಾಯಶ್ಚಿತ. ಒಂದು, ಬೌದ್ಧ ಸನ್ಯಾಸಿಯಲ್ಲಿ ನಾನು ಕರ್ಣ ಹೇಗೆ ಪರಶುರಾಮನ ಹತ್ರ ಹೋಗಿ ಕ್ಷತ್ರಿಯ ಅಂತೇಳಿ ಪರಶುರಾಮನ ಹತ್ರ ವಿದ್ಯೆ ಕಲಿತಾನಲ್ವಾ, ಬಹುಶಃ ಅದಕ್ಕೆ ಇದಕ್ಕೆ ತುಂಬ ಸಿಮಿಲಾರಿಟಿ. ಹಾಗೆ ತಾನು ಬೌದ್ಧ ಸನ್ಯಾಸಿ ಹತ್ರ ಹೋಗಬೇಕಾದ್ರೆ ತಾನು ಸುಳ್ಳನ್ನು ಹೇಳಿ ತಾನು ಅವನ ಅನುಯಾಯಿ, ಗುರುಗಳ ಅನುಯಾಯಿಯಾಗಿ ಬೌದ್ಧ ಧರ್ಮವನ್ನು ಖಂಡಿಸಿದ್ದು ಒಂದೇ ತಪ್ಪು. ಎರಡನೇ ತಪ್ಪು ಅಂತಂದ್ರೆ, ನಾನು ವೇದವನ್ನು ಇಷ್ಟೆಲ್ಲ ವೇದ ಪಾರಂಗತ ಇದ್ರೂ ಕೂಡ ಯದಿ ಅಂದರೆ ವೇದವೇ ಪ್ರಮಾಣವಾಗಿದ್ದರೆ ಅನ್ನುವಂಥ ಸಂಶಯಾತ್ಮಕ ಪದವನ್ನು, ಅಂದರೆ ಸಂಶಯ, ವೇದ ಬಗ್ಗೆ ನನಗೆ ಸಂಶಯ ಬಂತು. ಹಾಗಾಗಿ ನಾನು ಒಂದು ಕಣ್ಣು ಹೋಯಿತು. ಈ ಎರಡು ತಪ್ಪುಗಳಿಗಾಗಿ ನಾನು ಈ ಪ್ರಾಯಶ್ಚಿತವನ್ನು ಮಾಡಿಸ್ಕೊಳ್ತೇನೆ. ಆಗ ಶಂಕರ್ ಹೇಳ್ತಾರೆ, ಈಗಲೇ ನಿನ್ನ ಮೇಲೆ ಮಂತ್ರವನ್ನು ಹಾಕಿ ಬದುಕಿಸ್ತೇನೆ. ಆಗ ಕುಮಾರಿಲ ಭಟ್ಟರು ಹೇಳ್ತಾರೆ, ಬೇಡ ಅಂತ ಹೇಳ್ತಾರೆ. ಕುಮಾರಿಲ ಭಟ್ಟರು ಪೂರ್ವಮೀಮಾಂಸದ ಒಬ್ಬ ದೊಡ್ಡ ವಿದ್ವಾಂಸರು ತಮ್ಮ ಜೀವವನ್ನು ಕೊನೆಗೊಳಿಸ್ತಾರೆ. ಅದಕ್ಕಿಂತ ಪೂರ್ವದಲ್ಲಿ ಶಂಕರರಿಗೆ ಹೇಳ್ತಾರೆ, ನನ್ನ ಶಿಷ್ಯ ಮಂಡನ ಮಿಶ್ರರಿದ್ದಾರೆ. ಮಂಡನ ಮಿಶ್ರರು ಬಹಳ ಅತ್ಯಂತ ರೋಚಕವಾದದ್ದು. ಮಂಡನ ಮಿಶ್ರರು ಇದ್ದಾರೆ. ಅವರು ಮಾಹಿಷ್ಮತಿ ನಗರ ಅಂದರೆ ಈಗಿನ ಬಿಹಾರದಲ್ಲಿದ್ದಾರೆ. ಈಗಿನ ಬಿಹಾರ ಮಾಹಿಷ್ಮತಿ ನಗರದಲ್ಲಿದ್ದಾರೆ. ಮಂಡನ ಮಿಶ್ರರಿದ್ದಾರೆ. ಅವರು ಕೂಡ ಪ್ರವೃತ್ತಿ ಮಾರ್ಗದಲ್ಲಿ ಅಂತ ನನ್ನಾಗೆ ಕರ್ಮದಲ್ಲಿ ಆಸಕ್ತಿ, ವೇದಾಂತದಲ್ಲಿ ಅವರಿಗೆ ಆಸಕ್ತಿ ಇಲ್ಲ, ಪ್ರವೃತ್ತಿ ಮಾರ್ಗದಲ್ಲಿ ಆಸಕ್ತಿ. ಅವರೇನಾದರೂ ನಿವೃತ್ತಿ ಮಾರ್ಗಕ್ಕೆ ಬಂದರೆ ಅದು ದೊಡ್ಡ ಕೊಡುಗೆ, ಜಗತ್ತಿಗೆ ಕೊಡುಗೆ ಅಂತ ಹೇಳ್ತಾರೆ. ಶಂಕರರು ಯೋಗ ಶಕ್ತಿಯಿಂದ, ನಾವು ಹೇಳ್ತಾರಲ್ಲ ವಿದಿನ್ ನೋ ಮಿನಿಟ್ಸ್ ಅಂತೇಳಿ, ಫೋನ್ ಮಾಡಿದ ತಕ್ಷಣ ಇಲ್ಲಿ ಬಂದಿರ್ತಾರಲ್ಲ, ಹಾಗೆ ಯೋಗ ಶಕ್ತಿಯಿಂದ ಮಹಿಷ್ಮತಿ ನಗರಕ್ಕೆ ಹೋಗ್ತಾರೆ. ಆಗ ಅಲ್ಲಿ ಮಂಡನ ಮಿಶ್ರರು ಪಿತೃಶ್ರಾದ್ದವನ್ನು ಮಾಡ್ತಿರ್ತಾರೆ. ಬಾಗಿಲು ಹಾಕಿರ್ತದೆ, ಅಗಳಿ ಹಾಕಿರ್ತದೆ, ಪಿತೃಶ್ರಾದ್ದವನ್ನು ಮಾಡ್ತಿರ್ತಾರೆ. ಆಗ ಇವರು ಬಾಗಿಲಲ್ಲಿದ್ದು ಹೇಳ್ತಾರೆ. ಆಗ ಮಂಡನ ಮಿಶ್ರರು ಅಂದರೆ ಪೂರ್ವಮೀಮಾಂಸರು, ದೊಡ್ಡ ವಿದ್ವಾಂಸರು. ಯಾವುದನ್ನಾದರೂ ಅವರು ಮಂಡನೆ ಮಾಡ್ತಾ ಇದ್ರಂತೆ. ಮಂಡನೆ ಮಾಡೋದಂದ್ರೆ ಪ್ರೆಸೆಂಟೇಷನ್ ಮಾಡೋದು. ಹಾಗಾಗಿ ಅವರಿಗೆ ಅನ್ವರ್ತಕ ನಾಮ ಮಂಡನ ಮಿಶ್ರರು ಅಂತ ಬಂತು. ಅವರು ಹೆಸರು ವಿಶ್ವರೂಪ ಅಂತ ಮಂಡನ ಮಿಶ್ರರು. ಅವರು ಶ್ರಾದ್ದದಲ್ಲಿ ತೊಡಗಿರ್ತಾರೆ. ನಿಮ್ಗೆ ಗೊತ್ತಿದೆ, ಗತಿಸಿ ಹೋದವರಿಗೆ ತರ್ಪಣ ಕೊಡುವುದು ಶ್ರಾದ್ದ. ಪಿತೃ ಯಜ್ಞಸ್ತು ತರ್ಪಣಂ ಅಂದರೆ 4 ಯಜ್ಞಗಳಿದೆ. ಅಧ್ಯಾಪನಂ ಬ್ರಹ್ಮಯಜ್ಞ, ಪಿತೃ ಯಜ್ಞಸ್ತು ತರ್ಪಣಂ, ಹೋಮೋ ದೈವೋ ಬಲೀಭೂತೋ ಜಗತ್ ನಯಜ್ಯೋತಿ ಪೂಜನ ಅಂತ 4 ಶ್ರಾದ್ದಗಳಿದೆ. ಅದರಲ್ಲಿ ಗತಿಸಿಯವರಿಗೆ ಕೊಡುವಂಥದ್ದು, ತರ್ಪಣ ಕೊಡುವಂಥದ್ದು ಪಿತೃಶ್ರಾದ್ದ. ಅದನ್ನು ಮಾಡ್ತಿರ್ತಾರೆ. ಆಗ ಇವರು ಯೋಗಶಕ್ತಿಯಿಂದ, ಶಂಕರರು ಯೋಗಶಕ್ತಿಯಿಂದ ಅಲ್ಲಿ ಹೋಗಿ ಕೂತ್ಕೊಂಡ್ಬಿಡ್ತಾರೆ ಮಂಡನ ಮಿಶ್ರರ ಮುಂದೆ. ಮಂಡನ ಮಿಶ್ರರಿಗೆ ಬಹಳ ಸಿಟ್ಟು ಬರುತ್ತೆ. ಯಾರು ಅಂತೆಲ್ಲ ನೋಡ್ಲಿಕ್ಕೆ ಹೋಗುದಿಲ್ಲ. ವಾಚಾಮಗೋಚರವಾಗಿ ಶಂಕರರಿಗೆ ಬೈದ್ಬಿಡ್ತಾರೆ. ವಾಚಾಮಗೋಚರವಾಗಿ ಶಂಕರರಿಗೆ ಬೈತಾರೆ. ಇಷ್ಟು ಈಗ ಹೇಳ್ತವಲ್ಲ, ಇಷ್ಟು ಕಾಮನ್ ಸೆನ್ಸ್ ಇಲ್ಲ ಅವರು. ಶಂಕರರಿಗೆ ಹೇಳ್ತಾರೆ, ನಾನು ನನ್ನ ಪಿತೃಗಳ ಶ್ರಾದ್ದವನ್ನು ಮಾಡ್ತಿದ್ದೇನೆ, ಈ ಸಮಯದಲ್ಲಿ ಬರಬಾರದು ಅಂತ ಹೇಳುವಂಥ ಒಂದು ಸಾಮಾನ್ಯ ಜ್ಞಾನ ನಿನಗಿಲ್ವಾ ಯತಿಗಳೇ ಅಂತ ಕೇಳ್ತಾರೆ. ಯಾರಿಗೆ? ಶಂಕರರಿಗೆ. ಶಂಕರರು ಸಮಾಧಾನ ಚಿತ್ತರಾಗಿರ್ತಾರೆ. ಆಗ ಅವರಿಗೆ ತಮ್ಮ ತಪ್ಪನ್ನು ಅರಿವಾಗುತ್ತೆ. ಶಂಕರನ ಮುಖವನ್ನು ನೋಡಿದಾಗ ಅನಿಸ್ತದೆ, ದೊಡ್ಡ ಯತಿಗಳು ನಾನೇನೋ ತಪ್ಪು ಮಾಡಿಬಿಟ್ಟೆ ಅಂತೇಳಿ. ಆಗ ಭೋಜನದ ವೇಳೆಗೆ ಶಂಕರರಿಗೆ ಕರೀತಾರೆ. ಶಂಕರರು ಸನ್ಯಾಸ ಸ್ವೀಕಾರ ಮಾಡಿದವರು. ಅವರು ಭೋಜನ ಮಾಡೋದಿಲ್ಲ. ಅವರು ತಿನ್ನೋದಕ್ಕೆ ಏನು ಹೇಳ್ತಾರೆ? ಭಿಕ್ಷಾನು ಅಥವಾ ಭಿಕ್ಷ. ಆಗ ಶಂಕರ ಹೇಳ್ತಾರೆ, ಇಲ್ಲ, ನಾನು ಯಾವ ಭಿಕ್ಷವನ್ನು ಸ್ವೀಕಾರ ಮಾಡೋದಿಲ್ಲ. ನಾನು ನಿಮ್ಮ ಜೊತೆ ವಿದ್ವಾಂಸ ಅಂದರೆ ಒಂದು ವಾದ ಮಂಡನೆ ಮಾಡಲಿಕ್ಕೆ ಬಂದಿದ್ದೇನೆ. ಅದ್ವೈತ ಸಿದ್ಧಾಂತದ ಪ್ರತಿಪಾದನೆಗಾಗಿ ಬಂದಿದ್ದೇನೆ. ನನಗೆ ಅವಕಾಶ ಕೊಡಿ ಅಂತ ಕೇಳ್ತಾರೆ. ಆಗ ಮಾರನೇ ದಿವಸ ಆಗ್ಬೋದು ಅಂತ ಮಂಡನ ಮಿಶ್ರರು ಒಪ್ಪಿಕೊಳ್ತಾರೆ. ಮಂಡನ ಮಿಶ್ರರಿಗೆ ಬಹಳ ಗರ್ವ. ಅಂದರೆ ನನ್ನಷ್ಟು ಕೇಳ್ಕೊಂಡವ್ರು ಯಾರೂ ಇಲ್ಲ. ಕುಮಾರಿಲ ಭಟ್ಟರೇ ಹೇಳಿದ್ದಾರೆ ಅಂದಾಗ ಮಂಡನ ಮಿಶ್ರರಿಗೆ ಇನ್ನಿಲ್ಲದಂಥ ಗರ್ವ. ಶಂಕರರನ್ನ ಅವರು ಈಗಿನ ಭಾಷೆಯಲ್ಲಿ ಅಂಡರ್ ಎಸ್ಟಿಮೇಟ್ ಮಾಡ್ತಾರೆ. ಆಗ ಮಾರನೇ ದಿವಸ ಅವರ ಇಬ್ಬರ
ವಾದ ವಾದ ಪ್ರಾರಂಭ ಆಗುತ್ತೆ. ವಾದ ಪ್ರಾರಂಭ ಆದಾಗ ಅದಕ್ಕೊಬ್ಬ ನಿರ್ಣಾಯಕರು ಬೇಕಲ್ವಾ? ಆಗ ಯಾರು ಅಂತ ಕೇಳಿದಾಗ ಮಂಡನ ಮಿಶ್ರರ ಹೆಂಡತಿ, ಅವಳ ಹೆಸರು ಸರಸವಾಣಿ ಅಂತ. ಅವಳಿಗೆ ಉಭಯ ಭಾರತಿ ಅನ್ನುವ ಹೆಸರು ಕೂಡ ಇದೆ. ಮಂಡನ ಮಿಶ್ರರ ಹೆಂಡತಿ ನಿರ್ಣಾಯಕ. ಆಗ ಅವಳು ಹೇಳ್ತಾಳೆ, ಇಬ್ಬರಿಗೂ ಪುಷ್ಪಮಾಲೆಯನ್ನು ಧರಿಸಲಿಕ್ಕೆ ಹೇಳ್ತಾರೆ. ಶಂಕರರಿಗೂ ಮತ್ತು ಮಂಡನ ಮಿಶ್ರರು ಪುಷ್ಪಮಾಲೆಯನ್ನು ಧರಿಸ್ತಾರೆ. ಯಾರ ಪುಷ್ಪಮಾಲೆ ಬಾಳುತ್ತದೋ ಮೊದಲಿಗೆ ಅವರು ಇನ್ನೊಬ್ಬರಿಗೆ ಸೋಲ್ತಾರೆ. ಸೋತವರು ಇನ್ನೊಬ್ಬರ ಶಿಷ್ಯತ್ವವನ್ನು ಸ್ವೀಕಾರ ಮಾಡಬೇಕು. ಶಂಕರರು ಸನ್ಯಾಸಿ, ಸನ್ಯಾಸಿಯ ಬಿಟ್ಟು ಅವರು ಕರ್ಮಯೋಗಕ್ಕೆ ಬರಬೇಕು. ಇವರು ಕರ್ಮಯೋಗವನ್ನು ಬಿಟ್ಟು ಇವರ ವೇದಾಂತಕ್ಕೆ ಹೋಗಬೇಕು. ನೋಡಿ ಎಷ್ಟು ಚಂದ ಇತ್ತು ಅಂತ ಅಲ್ವಾ? ಆ ಥರ ಈಗ ನಮ್ಮಲ್ಲೆಲ್ಲ ಪಂಥ ಏನಿರುತ್ತೆ, ಅಲ್ಲೋಗುವ ಇಲ್ಲೋಗುವ ಅಂತ ಇರ್ತದೆ. ಆಗಿನ ಪಂಥ ಹೇಗಿತ್ತು ನೋಡಿ. ಹಾಗೆ ಪ್ರಾರಂಭ ಆಯಿತು. ಪ್ರಾರಂಭ ಆದಾಗ ಭೋಜನದ ವೇಳೆಗೆ ಈ ಉಭಯ ಭಾರತಿ ಶಂಕರರಿಗೆ ಮತ್ತೆ ತನ್ನ ಗಂಡನಿಗೆ ಮಂಡನ ಮಿಶ್ರರಿಗೆ ಭೋಜನಕ್ಕೆ ಬನ್ನಿ ಅಂತ ಹೇಳ್ತಾ ಇದ್ರು. ಆದರೆ ಶಂಕರರಿಗೆ ಭಿಕ್ಷಾನ್ನಕ್ಕೆ ಬನ್ನಿ ಅಂತ ಹೇಳ್ತಾ ಇದ್ರು. ನೋಡಿ ಭಾಷೆಯಲ್ಲಿ ಎಷ್ಟು ಶುದ್ಧತೆ ಅಂತ. ಸನ್ಯಾಸಿಗೆ ಭಿಕ್ಷ ಅಲ್ವಾ? ಭಿಕ್ಷಾಟನೆ, ಅದು ಭಿಕ್ಷವನ್ನು ಸ್ವೀಕರಿಸಿ, ತನ್ನ ಗಂಡನಿಗೆ ಭೋಜನವನ್ನು ಸ್ವೀಕರಿಸಿ ಅಂತ ಹೇಳ್ತಾ ಇದ್ರು. ಹೀಗೆ ಒಂದು ವಾರ ಕಳೀತು. ವಾರ ಕಳೀತಾ ಇದ್ದಾಗ ಅವಳಿಗೆ ಗೊತ್ತಾಯಿತು ತನ್ನ ಗಂಡ ಸೋತಿದ್ದಾನೆ ಅಂತೇಳಿ. ಯಾಕೆಂದ್ರೆ ಕೊರಳಲ್ಲಿ ಹಾಕಿದ ಪುಷ್ಪಮಾಲೆ ಬಾಡಲಿಕ್ಕೆ ಪ್ರಾರಂಭ ಆಯಿತು. ಆಮೇಲೆ ಹೇಳ್ತಾರೆ, ಮಂಡನ ಮಿಶ್ರರಿಗೆ ಹೇಳ್ತಾರೆ, ನೀವು ಶಂಕರರಲ್ಲಿ ಸೋತಿದ್ದೀರಿ, ಹಾಗಾಗಿ ನೀವು ಮತ್ತೆ ಶಂಕರರು ಇಬ್ಬರು ಭಿಕ್ಷಕ್ಕೆ ಬನ್ನಿ. ಏನೋ ಭಿಕ್ಷಕ್ಕೆ ಬನ್ನಿ ಅಂದ್ರೆ ಶಂಕರರ ಶಿಷ್ಯರು ನೀವು ಸನ್ಯಾಸಿಗಳೇ. ಈಗ ತನ್ನ ಗಂಡೇ ಇರ್ಬೋದು, ಭಿಕ್ಷಕ್ಕೆ ಬನ್ನಿ ಅಂತ ಹೇಳ್ತಾರೆ. ಆಗ ಅಷ್ಟು ಸೊಕ್ಕಿನಿಂದ ಬೆಳೆದಿರುತ್ತಂತ ಈ ಮಂಡನ ಮಿಶ್ರ ಕೊನೆಗೆ ಶಂಕರರು ಅವರಿಗೆ ಸುರೇಶ್ವರಾಚಾರ್ಯ ಅಂತ ಸನ್ಯಾಸ ಭಿಕ್ಷೆಯನ್ನು ಕೊಡ್ತಾರೆ. ಇಲ್ಲಿ ನೋಡು, 4 ಶಿಷ್ಯರಲ್ಲಿ 3 ಜನ ಶಿಷ್ಯರು ತಾವಾಗಿಯೇ ಬಂದವರು ಅಲ್ವಾ? ಆದರೆ ಮಂಡನ ಮಿಶ್ರರು ಮಾತ್ರ ಅವರು ಶಂಕರರು ವಾದದಲ್ಲಿ ಗೆದ್ದವರು. ಆಗ ಮಂಡನ ಮಿಶ್ರರು ಶಂಕರ ಜೊತೆ ಬರ್ತಾರೆ. ಅಲ್ಲಿಂದ ಪ್ರಾರಂಭ ಆಗುತ್ತೆ. ಅವರು 3 ಸರಿ ಶಂಕರರು ದೇಶವನ್ನ ಸುತ್ತಿದ್ದಾರೆ. 3 ಸರಿ ದೇಶವನ್ನ ಒಗ್ಗೂಡಿಸಿದ್ದಾರೆ. ಈಗ ನಾವು ಹೇಳ್ತೇವೆ ಒಂದೆರಡು ಜಿಲ್ಲೆಗೆ ನಮ್ಮ ಮುಖ್ಯಮಂತ್ರಿ ಬಂದ್ಬಿಟ್ರೆ ಬಂದೋದ್ರು ಅಂತ ಬರ್ತದೆ. ಇಡೀ ದೇಶವನ್ನ 3 ಬಾರಿ ಸುತ್ತಿದ್ದಾರೆ. ಎಲ್ಲ ಧರ್ಮಗಳಲ್ಲಿ ಇರುವಂತ ನಮ್ಮ ಧರ್ಮದಲ್ಲೇ ಇರುವಂತ ಒಂದು ವ್ಯವಸ್ಥೆಯನ್ನ ಸರಿಪಡಿಸ್ತಾರೆ. ಆ ಪಂಚಾಯತನ ವ್ಯವಸ್ಥೆಯನ್ನ ತರ್ತಾರೆ. ಸೌರ, ಗಾಣಪತ್ಯ, ಶಾಕ್ತ, ಶೈವ ಮತ್ತು ವೈಷ್ಣವ, ಹೀಗೆ ಪಂಚಾಯತನ ವ್ಯವಸ್ಥೆಯನ್ನು ತರ್ತಾರೆ. ಕುಲದೇವರನ್ನ ಮಧ್ಯದಲ್ಲಿಟ್ಟು ಉಳಿದ ದೇವರನ್ನ ಸುತ್ತ ಆಚೆ ಈಚೆ ಇಟ್ಟು ಪೂಜೆ ಮಾಡೋದು ಪಂಚಾಯತನ ವ್ಯವಸ್ಥೆ. ಈಗ ನನ್ನ ಕುಲದೇವರೀಶ್ವರ ಮಧ್ಯದಲ್ಲಿ ಇಡಬೇಕು ಪಂಚಾಯತನ ವ್ಯವಸ್ಥೆ. ಆಮೇಲೆ ಷಣ್ಮತ ಸ್ಥಾಪಕರವರು ಅಂದ್ರೆ ಈ ಇಷ್ಟರ ಜೊತೆಗೆ ಸ್ಕಂದ ಅಂದ್ರೆ ತಮಿಳುನಾಡಿನಲ್ಲಿ ಸ್ಕಂದ ಅಂತಂದ್ರೆ ಮುರುಘ ಅಥವಾ ಸುಬ್ರಹ್ಮಣ್ಯ, ಈ ಮತವನ್ನು ಸ್ಥಾಪನೆ ಮಾಡ್ತಾರೆ. ಷಣ್ಮತ ಸ್ಥಾಪಕರಾಗ್ತಾರೆ. ಆಮೇಲೆ ಅವರು ಹರಿಹರಕ್ಕೆ ಬಂದಾಗ, ಹೀಗೆ ದೇಶ ಪರ್ಯಟನೆ ಮಾಡಬೇಕಾದ್ರೆ ಹರಿಹರಕ್ಕೆ ಬರ್ತಾರೆ. ಬೋರ್ ಆದ್ರೆ ನಿಲ್ಲಿಸ್ತಾರೆ. ಯಾರಿಗಾರು ಬೋರ್ ಆಗಿದೆಯಾ? ಮುಗಿತೀನಿ, 10 ನಿಮಿಷ ಮುಗಿಸ್ತೀನಿ. ಬೋರ್ ಆಗಿದೆಯಾ? ಹಾ, ಅವರು ಹರಿಹರಕ್ಕೆ ಬರ್ತಾರೆ. ಹರಿಹರ ಅಂತ ಹೇಳ್ತೇವಲ್ಲ, ಬಂದಾಗ ಹರಿಹರ ಒಂದು ವೈಷ್ಣವ ಕ್ಷೇತ್ರ, ಭಯಂಕರ ವೈಷ್ಣವ ಕ್ಷೇತ್ರ. ಅಂದ್ರೆ ವಿಷ್ಣು ಬಿಟ್ಟರೆ ಯಾರೂ ಇಲ್ಲ ಅಂತ. ಬಂದಾಗ ಅಲ್ಲಿ ಶಂಕರರು ಬರ್ತಾರೆ. ಅವರಿಗೆ ದೇವಸ್ಥಾನಕ್ಕೆ ಹೋಗ್ಬೇಕು ಶಂಕರರಿಗೆ. ಆದ್ರೆ ಅಲ್ಲಿಯ ಪೂಜಾರಿಗಳು ಶಂಕರರಿಗೆ ಬಿಟ್ಟಿಲ್ಲ. ಯಾಕೆ ಬಿಟ್ಟಿಲ್ಲ ಯಾಕೆಂದ್ರೆ ಶಂಕರರ ಮೈ ಮೇಲೆ ರುದ್ರಾಕ್ಷಿ ಮತ್ತೆ ವಿಭೂತಿ ಇತ್ತು. ಇವು ಶೈವ ಲಾಂಛನಗಳಾದಂತಹ ರುದ್ರಾಕ್ಷಿ ಮತ್ತು ವಿಭೂತಿ ಇದ್ದದರಿಂದ ಶಂಕರನಿಗೆ ಒಳಗಡೆ ಬಿಟ್ಟಿಲ್ಲ, ದೇವರಿಗೆ ಒಳಗಡೆ ಬಿಟ್ಟಿಲ್ಲ. ಆಗ ಶಂಕರರು ಪರಮ ಸತ್ಯವನ್ನ ನಿರೂಪಿಸುತ್ತಾರೆ. ಅಲ್ಲಿರುವಂತಹ ಯಾವ ಪೂಜಾರಿಗಳಿಗೂ ಗೊತ್ತಿಲ್ಲ ಅದು. ಆಗ ಶಂಕರನ್ನು ಒಳಗೆ ಬಿಡ್ತಾರೆ. ಒಳಗೆ ಬಿಟ್ಟಾಗ ಪೂಜಾರಿಗಳು ನೋಡ್ತಾರೆ, ಅದು ಹರಿಹರ, ಅರ್ಧ ಹರಿ ಅರ್ಧ ಶಿವ. ಇವರು ವಿಷ್ಣುವನ್ನ ಪೂಜಿಸ್ತಿದ್ದವರು. ಶಂಕರನ ಮಾಯೆ ಅಂದ್ರೆ ಎಂತದ್ದು ನೋಡಿ. ಹರಿಹರದ ಒಳಗಡೆ ಹೋದಾಗ ಆಶ್ಚರ್ಯ, ಶಂಕರನಿಗೆ ಆಮೇಲೆ ಬಿಡ್ತಾರೆ. ಶಂಕರರು ನೋಡ್ತಾರೆ, ಅರ್ಧ ಶಿವ ಅರ್ಧ ಹರಿ. ಆಗ ಅವರೆಲ್ಲರೂ ಕೂಡ ತಾವು ಮಾಡಿದ ತಪ್ಪಿಗಾಗಿ
ಶಂಕರನ ಕಾಲಿಗೆ ಬೀಳ್ತಾರೆ. ಆಶ್ಚರ್ಯ ಅಂದರೆ ಶಂಕರರು ಇದನ್ನು ಯಾವುದೂ ತಲೆ ಕೆಡಿಸ್ಕೊಳ್ಳೋದಿಲ್ಲ, ಯಾಕಂದ್ರೆ ಅವ್ರು ಬಂದ ಉದ್ದೇಶ ಬೇರೆ ಇದೆ. ಹಾಗೆ ಅವರು ಕೊಲ್ಲೂರಿಗೆ ಬಂದಾಗ ಆದಂಥ ಘಟನೆ ಇವು ಕೆಲವೊಂದು ಪವಾಡಗಳು. ಶಂಕರರು ಆಮೇಲೆ ಕಾಶ್ಮೀರಕ್ಕೆ ಹೋಗ್ತಾರೆ. ಕಾಶ್ಮೀರಕ್ಕೆ ಹೋದಾಗ ಕಾಶ್ಮೀರದಲ್ಲಿ ಶಾರದಾಳು, ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ಅಂತ ಹೇಳ್ತೇವೆ ಅಲ್ವಾ. ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾಂ ಬುದ್ಧಿಂ ಚ ದೈಹಿಮೆ. ಕರೆಕ್ಟಾ? ಕಾಶ್ಮೀರ ಅಲ್ಲಿ ಹೋದಾಗ ಅಲ್ಲಿ ಒಂದು ಸರ್ವಜ್ಞ ಪೀಠ ಇದೆ. ಸರ್ವಜ್ಞ ಪೀಠ ಇದೆ. ಈಗ ಮೋದಿಯವರನ್ನು ಪುನರುತ್ಥಾನ ಮಾಡಿದ್ದಾರೆ. ಅಲ್ಲಿ ಪಶ್ಚಿಮ, ಪೂರ್ವ, ಉತ್ತರದಿಂದ ವಿದ್ವಾಂಸರು ಬಂದು ಮಾಡಿದ್ದಾರೆ. ದಕ್ಷಿಣದಿಂದ ಯಾವೊಬ್ಬ ವಿದ್ವಾಂಸನು ಅಲ್ಲಿ ಗೆಲ್ಲಿಕ್ಕೆ ಆಗಲಿಲ್ಲ. ಅವ್ರ ಹತ್ರ ಗೆಲ್ಲಿಕ್ಕೆ ಆಗಲಿಲ್ಲ. ಹಾಗಾಗಿ ದಕ್ಷಿಣದ ದ್ವಾರ ಮುಚ್ಚಿತ್ತು. ಶಂಕರರು ಹೋಗ್ತಾರೆ, ವಾದದಲ್ಲಿ ಎಲ್ಲವನ್ನೂ ಸೋಲಿಸ್ತಾರೆ. ಅಲ್ಲಿಯ ಕಾಶ್ಮೀರಿ ಪಂಡಿತರು ಅಂತಿದ್ದಾರಲ್ಲ, ಅವ್ರನ್ನೆಲ್ಲವೂ ಸೋಲಿಸ್ತಾರೆ. ಶಂಕರರು ಪ್ರಥಮವಾಗಿ ಸರ್ವಜ್ಞ ಪೀಠವನ್ನ ಏರಿದಂತ ದಕ್ಷಿಣದ ಪ್ರಥಮ ಹಾಗೂ ಏಕೈಕ ವ್ಯಕ್ತಿ. ಸರ್ವಜ್ಞ ಪೀಠವನ್ನು ಶಂಕರರು ಏರ್ತಾರೆ. ಆಯ್ತು, ಶಂಕರ ದಿನಗಳು ಬಂತು. ಆದರೆ ಶಂಕರರು ಏನ್ ಮಾಡ್ತಾರೆ ಅಂದ್ರೆ, ವ್ಯವಸ್ಥೆ ಒಂದು ವ್ಯಕ್ತಿ ಜೊತೆ ಹೋಗಬಾರ್ದು ಅಂತ ಹೇಳುವ ಕಾರಣದಿಂದ ಶಂಕರರು ಆಮ್ನಾಯ ಪೀಠಗಳನ್ನು ಸ್ಥಾಪನೆ ಮಾಡ್ತಾರೆ. ಆಮ್ನಾಯ ಪೀಠ ಅಂದರೆ ಒಂದು ಪೂರ್ವದ ಪುರಿಯಲ್ಲಿ ಅಲ್ಲೊಂದು ಪೀಠವನ್ನ ಸ್ಥಾಪನೆ ಮಾಡ್ತಾರೆ. ಅದಕ್ಕೆ ಪ್ರಜ್ಞಾನಂ ಬ್ರಹ್ಮ. ಯಾರ ಮನೆ ಹೆಸರು ಪ್ರಜ್ಞಾನ ಅಂತಿದೆ? ಹಾ, ನೋಡಿ, ಇಲ್ಲಿ ಬಾಲಕೃಷ್ಣ ಕಾರಂತರಿದ್ದಾರೆ. ಪ್ರಜ್ಞಾನಂ ಬ್ರಹ್ಮ ಇದು ಋಗ್ವೇದದಿಂದ ತಗೊಳ್ಳಿ. ಪ್ರಜ್ಞಾನಂ ಬ್ರಹ್ಮ ಅಂದ್ರೆ ಅರಿವೇ ಬ್ರಹ್ಮ. ನೋಡಿ ಎಷ್ಟು ಆಶ್ಚರ್ಯ ಆಯಿತು ಅಂದ್ರೆ, ಶಂಕರರು ಕೊಟ್ಟಂತ ಬೆಳಕು 12ನೇ ಶತಮಾನದ ಬಸವಣ್ಣನವರು ಅರಿವೇ ಗುರುನುಡಿ ಜ್ಯೋತಿರ್ಲಿಂಗ ದಯೆಯೇ ಧರ್ಮದ ಮೂಲ ತರಂಗ ಅಂದ್ರೆ ಎಲ್ಲವೂ ಶಂಕರಾಚಾರ್ಯರು. ಅಷ್ಟು ಬಸವಣ್ಣ ಇಲ್ಲಿಂದ ಅಲ್ಲೋಗ್ಬಿಟ್ಟು ಮಾಡಿಬಿಟ್ಟು ಹೇಗಾಯ್ತು ಕೇಳಿದ್ರೆ ಅದನ್ನ ನಾವು ಹೇಳಬಾರ್ದು. ಯಾಕಂದ್ರೆ ಉತ್ತರ ಕರ್ನಾಟಕದಲ್ಲಿ ನಾನು ಭಾಳ ವರ್ಷ ಕೆಲಸ ಮಾಡಿದ್ದೇನೆ. ಭಾಳ ಸರಿ ಹೇಳ್ತಿದ್ದೆ, ಏನು ಮಾಡಿದ್ರು ಬಸವಣ್ಣ ಏನೂ ಇಲ್ಲ, ಶಂಕರರು ಮಾಡಿದ್ರು ಬಸವಣ್ಣ, ಅದನ್ನ ಕನ್ನಡದಲ್ಲಿ ಹೇಳಿದ್ರೆ ಎಲ್ಲರಿಗೂ ಅಷ್ಟೇ. ಅಂಥದ್ದು ಬಹಳ ಇದೆ. ಹಾಗೆ ದಕ್ಷಿಣದ ಶೃಂಗೇರಿಯಲ್ಲಿ ಶಾರದಾ ಪೀಠವನ್ನು ಸ್ಥಾಪನೆ ಮಾಡ್ತಾರೆ. ಅಲ್ಲಿ ಏನಂದ್ರೆ ವೇದದ ಮಹಾವಾಕ್ಯ ಯಾರಾದ್ರೂ ಹೇಳ್ತೀರಾ? ಹೇಳಿ. ಯಾರು ಹೇಳಿದ್ರಲ್ಲ, ಯಾರು? ಅಹಂ ಬ್ರಹ್ಮಾಸ್ಮಿ, ನಾನು ಬ್ರಹ್ಮ ಅಂದ್ರೆ ನಾನೇ ಬ್ರಹ್ಮ, ನನ್ನ ಒಳಗಿನ ಆತ್ಮವೇ ಬ್ರಹ್ಮ. ಅಹಂ ಬ್ರಹ್ಮಾಸ್ಮಿ. ಇದು ಯಜುರ್ವೇದದಿಂದ ತಗೊಂಡು. ಯಾವ ವೇದದಿಂದ? ಯಜುರ್ವೇದದಿಂದ ತಗೊಂಡು. ಆಮೇಲೆ ಹಾಗೆ ಹೋದ್ರೆ ಪೂರ್ವ, ದಕ್ಷಿಣ, ಪಶ್ಚಿಮದ ಗುಜರಾತ್ನಲ್ಲಿ ಅವರು ದ್ವಾರಕಾ ಪೀಠವನ್ನು ಸ್ಥಾಪನೆ ಮಾಡಿದ್ರು. ಅಲ್ಲಿ ತತ್ವಮಸಿ, ತತ್ ಅದು, ತ್ವಂ ನೀನು, ಅಸಿ ಆಗಿದ್ದೆಯ. ಗಣಪತಿ ಉಪನಿಷತ್ನಲ್ಲಿ ಬರ್ತದೆ, ಸರ್ವಂ ಕಲ್ವಿದಂ ಬ್ರಹ್ಮಾಸ್ಮಿ ಋತಂ ವಚ್ಮಿ ಸತ್ಯಂ ವಚ್ಮಿ ಅವತ್ವಂ ಮಾಂ ಅವವಕ್ತಾರಂ ಅವಜ್ಞಾತಾತ್. ಎಲ್ಲವೂ ಗಣಪತಿ ಉಪನಿಷತ್ ತತ್ವಮಸಿ ಅಂತ ಬರುತ್ತೆ. ಅದು ನೀನೇ ಆಗಿದ್ದೀಯ, ಆ ತತ್ವ ನೀನೇ ಆಗಿದ್ದೀಯ. ಇದನ್ನ ಅವರು ಸಾಮವೇದದಿಂದ ಅಲ್ವಾ. ಇನ್ನು ಉತ್ತರಾಖಂಡದ ಜ್ಯೋತಿರ್ಪೀಠವನ್ನು ಸ್ಥಾಪನೆ ಮಾಡಿದ್ರು. ಅಲ್ಲಿ ಅವರು ಅಥರ್ವಣ ವೇದದ ವಾಕ್ಯವನ್ನು ತಗೊಂಡ್ರು. ಅಯಮಾತ್ಮ ಬ್ರಹ್ಮ, ನನ್ನ ಆತ್ಮವೂ ಬ್ರಹ್ಮ. ಇದನ್ನ ಅಥರ್ವಣ ವೇದದಿಂದ ತಗೊಂಡ್ರು. ಅದಕ್ಕೆಲ್ಲ ಒಂದು ಉಪನಿಷತ್ತಿಗೆ ತಗೊಂಡಿದ್ದಾರೆ. ಈ 4 ವಾಕ್ಯಗಳನ್ನು ಅವರು ಅಲ್ಲಿ ಇಟ್ಟರು. ಬಹಳಷ್ಟು ಜನರಿಗೆ ಗೊತ್ತಿಲ್ಲ. ನೆಕ್ಸ್ಟ್ ಶೃಂಗೇರಿಗೆ ಹೋದಾಗ ನೋಡಿ ನೀವು. ಶೃಂಗೇರಿಗೆ ಹೋದಾಗ ಶಂಕರರಿಗೆ ಒಂದು ವಿಚಿತ್ರವಾದಂತಹ ಅನುಭವ ಏನು ಕೇಳಿದ್ರೆ, ಪರಸ್ಪರ ವೈರಿಗಳಾಗಿದ್ದವರು ಸ್ನೇಹಿತರು. ಅಂಥದೇ ಒಂದು ಅನುಭವ ಅವರಿಗೆ ಗೋಕರ್ಣದಲ್ಲಿ ಕೂಡ ಆಯಿತು. ಅಲ್ಲಿ ಹೋದಾಗ ಒಂದು ಹಾವು ಕಪ್ಪೆಗೆ ರಕ್ಷಣೆ ಕೊಡ್ತಾ ಇತ್ತು ಶೃಂಗೇರಿ. ಅಲ್ಲಿ ಮಠವನ್ನು ಸ್ಥಾಪನೆ ಮಾಡಿದ್ರು. ಶೃಂಗಗಿರಿ ಅಲ್ವಾ, ಶೃಂಗೇರಿ. ಅದೇ ರೀತಿ ಅವರು ಗೋಕರ್ಣಕ್ಕೆ ಬರ್ತಾರೆ. ಗೋಕರ್ಣಕ್ಕೆ ಬಂದಾಗ ಒಂದು ಹುಲಿ ಒಂದು ಆಕಳ ಕರುವಿಗೆ ರಕ್ಷಣೆಯನ್ನು ಕೊಡ್ತಾ ಇತ್ತು. ಗೋಕರ್ಣದ
ಅಶೋಕಿ ಅಂತ ಹೇಳ್ಬೋದು. ಅಲ್ಲಿ ಶಂಕರರು ರಘುತ್ತಮ ಮಠವನ್ನು ಸ್ಥಾಪನೆ ಮಾಡ್ತಾರೆ. ರಘುತ್ತಮ ಮಠ ಸುರೇಶ್ವರಾಚಾರ್ಯರ ಶಿಷ್ಯರಾದ ವಿದ್ಯಾನಂದರಿಗೆ ಅದನ್ನು ರೂಪಿಸ್ತಾರೆ. ಅದು ಮುಂದೆ ರಾಮಚಂದ್ರಾಪುರ ಮಠ ಆಯಿತು. ರಾಮಚಂದ್ರಾಪುರ ಮಠ ಆಗ ಪ್ರಾರಂಭವಾದಂಥ ಯತಿ ಪರಂಪರೆ ಇವತ್ತು ಅವಿಚ್ಛಿನ್ನವಾದಂಥ ಪರಂಪರೆ ರಾಮಚಂದ್ರಾಪುರ ಮಠ. ಈಗಿರುವ ಯತಿಗಳು ರಾಘವೇಶ್ವರ ಭಾರತಿಯವರು 36ನೇ ಯತಿಗಳು. ಹಾಗೆಯೇ ಶಂಕರರ ಪರಂಪರೆ ನೋಡಿ 4 ಮಠಗಳನ್ನು ಸ್ಥಾಪನೆ ಮಾಡಿದ್ರು. ಅಷ್ಟೇ ಅಲ್ಲ, ಇಲ್ಲಿ ಮುಂದೆ ಅನುಚಾನವಾಗಿ ಹೋಗಬೇಕು ಅಂತೇಳಿ ಈಗ ನಮ್ಮಲ್ಲಿ ಸ್ವರ್ಣಮಲ್ಲಿಯಲ್ಲಿ ಶಂಕರನ ಮಠ, ನೆಲೆಮಾವಿನಲ್ಲಿ ಶಂಕರನ ಮಠ, ಇಲ್ಲಿ ಎಲ್ಲವೂ ಒಂದು ಸ್ವರೂಪ. ಸಾಮಾನ್ಯವಾದ ಶೃಂಗೇರಿಯಲ್ಲಿ ಒಂದು ಸ್ವರೂಪ ಇದೆ. ಇದು ಆಶ್ಚರ್ಯ ಆಗುತ್ತೆ. ಇಲ್ಲಿ ದಶನಾಮಿ ಪದ್ಧತಿ ಅಂತಂದ್ರು. ಏನು ಪದ್ಧತಿ ಅಂತಂದ್ರು? ದಶನಾಮಿ ಪದ್ಧತಿ ಅಂತಂದ್ರೆ. ದಶನಾಮಿ ಪದ್ಧತಿ ಅಂತಂದ್ರೆ ನಿಮಗೆ ಗೊತ್ತಾಗ್ಬೋದು. ದಶ ಅಂದ್ರೆ 10, ನಾಮಿ ಅಂದ್ರೆ ಹೆಸರು. ಅಂದ್ರೆ ಇಲ್ಲಿ ಇರುವ ಅಂದ್ರೆ ಯತಿಗಳು ತಮ್ಮ ಹೆಸರಿನ ಮುಂದೆ ರಾಘವೇಶ್ವರ ಭಾರತಿ, ವಿಧುಶೇಖರ ಭಾರತಿ, ಭಾರತೀ ತೀರ್ಥರು, ವಿದ್ಯಾರಣ್ಯರು ಅರಣ್ಯ, ಹಾಗೆಯೇ ಮಾಧವಾನಂದ ಸರಸ್ವತಿ ಅಂದ್ರೆ 10 ಹೆಸರುಗಳು. ಸರಸ್ವತಿ, ಪುರಿ, ಭಾರತಿ, ವನ, ಅರಣ್ಯ, ತೀರ್ಥ, ಆಶ್ರಮ, ಗಿರಿ, ಪರ್ವತ, ಸಾಗರ. ಈ 10 ಹೆಸರುಗಳಿಂದ ಮಾತ್ರವನ್ನ ಇನ್ಯಾವುದೇ ಹೆಸರನ್ನು ಇಡ್ಲಿಕ್ಕೆ ಬರೋದು. ಯಾಕೆಂತಂದ್ರೆ ನಮ್ಮ ಭಾರತೀ ತೀರ್ಥರು ಶೃಂಗೇರಿಯ ವಿಧುಶೇಖರ ಭಾರತಿಯವರಿಗೆ ಇಡಬೇಕಾದ್ರೆ ಅವರ ಗುರುಗಳು ಚಂದ್ರಶೇಖರ ಭಾರತಿ. ಭಾರತೀ ತೀರ್ಥರ ಗುರುಗಳು ಚಂದ್ರಶೇಖರ ಭಾರತಿ. ಅದನ್ನೇ ಇಡಬೇಕು ಅಂತ ನನಗೆ ಮನಸ್ಸಿತ್ತು. ಆದರೆ ಹಾಗಿಟ್ರೆ ನನ್ನ ಶಿಷ್ಯನಿಗೆ ನನ್ನ ಗುರುಗಳ ಹೆಸರನ್ನು ಇಟ್ಟಾಗತ್ತೆ. ಹಾಗಾಗಿ ಅವರೇನು ಮಾಡಿದ್ರು, ಚಂದ್ರನಿಗೆ ಇನ್ನೊಂದು ಹೆಸರು ವಿಧು ಬಾಲ ಇದೆ, ಬಾಲ ಇದೆ, ವಿಧು. ಹಾಗಾಗಿ ವಿಧುಶೇಖರ ಭಾರತಿ ಅಂತ ಇಟ್ಟು. ನಮ್ಮಲ್ಲಿ ರಾಘವೇಶ್ವರ ಭಾರತಿ. ಇನ್ನು ಮುಂದೆ ಬರುವವರು ಕೂಡ ಈ 10 ಹೆಸರಿನಲ್ಲಿ ಇರಬೇಕು. ಯಾಕೆಂತಂದ್ರೆ ನಿಮ್ಗೆ ಆಶ್ಚರ್ಯ ಆಗೋದು, ವಿದ್ಯಾರಣ್ಯರು, ಹಂಪಿಯ ಸಾಮ್ರಾಜ್ಯದ ಕರ್ತರು ವಿದ್ಯಾರಣ್ಯರು ಶೃಂಗೇರಿ ಮಠದ ಯತಿಗಳಾಗಿದ್ದರು. ಅರಣ್ಯ. ಹಾಗಾಗಿ ಇವು 10 ಹೆಸರುಗಳು ಏಕದಂಡಿ. ಶಂಕರರ ಪೀಠದ ಯತಿಗಳು ಒಂದು ದಂಡಿಯನ್ನು ಇಟ್ಕೋತಾರೆ. ನೋಡಿದ್ರೆ ನೀವು ಏಕದಂಡಿ ಅಂತ. ಇದು 788ರಿಂದ 820ಕ್ಕೆ ಶಂಕರರು ಮುಕ್ತರಾಗಿದ್ದು, ಆ 32 ವರ್ಷಗಳ ಅವಧಿಯಲ್ಲಿ ಶಂಕರರು ಮಾಡಿದ್ದು ಇವತ್ತು ಎಷ್ಟು ವರ್ಷ ಆಯ್ತಾರೆ? 1200 ವರ್ಷ ಆಗಿಲ್ವಾ? ಇವತ್ತಿಗೂ ಕೂಡ ಅದೇ ಪದ್ಧತಿ ಲೆಗಸಿ. ಅಂದ್ರೆ ವ್ಯವಸ್ಥೆ ಹೇಗೆ, ಎಷ್ಟು ದೂರದರ್ಶಿತ್ವ ಇರಬೇಕು ಶಂಕರಾಚಾರ್ಯರಿಗೆ, ಎಷ್ಟು ದೂರದರ್ಶಿತ್ವ ಇರಬೇಕು ಶಂಕರಾಚಾರ್ಯರಿಗೆ. ಅಂತಹ ಶಂಕರರು ನಮ್ಮ ನಡುವೆ ಆಗಿ ಹೋದರು. ನಾವು ಶಂಕರರ ಪರಂಪರೆಗೆ ಸೇರಿದವರು. ಇನ್ನೊಂದು ಆಶ್ಚರ್ಯ ನೀವು ಇಟ್ಕೊಳ್ಳಿ, ನಮ್ಮ ಮಠಕ್ಕೆ ಅಥವಾ ಯಾವುದೇ ಮಠಕ್ಕಿರಲಿ, ಇನ್ಯಾವುದೇ ಮಠ ಹೇಳ್ಬೋದು ಜಾತಿ ಬಗ್ಗೆ, ಆದರೆ ನಾವು ಅನ್ನುವಾಗಿಲ್ಲ. ಯಾಕೆಂತಂದ್ರೆ ಬ್ರಹ್ಮ ಸತ್ಯಂ ಜಗನ್ಮಿಥ್ಯ ಜೀವೋ ಬ್ರಹ್ಮೈವ ನಾಪರಃ. ಈಗ ಒಂದು ಹೊರಗಿನ ಆವರಣದ ಮೇಲೆ ಇದು ಚಿಕ್ಕುಕಾಯಿ ಅಂತ ಹೇಳ್ತೇವೆ ನಾವು, ಇದು ಬೇರ್ಲಕಾಯಿ ಅಂತ ಹೇಳ್ತೇವೆ ನಾವು, ಅಲ್ವಾ? ಇದು ಮಗೆಕಾಯಿ ಅಂತ ಹೇಳ್ತೇವೆ ನಾವು, ಕರೆಕ್ಟಾ? ಹೊರಗಿನ ಆವರಣದ ಮೇಲೆ ಯಾರು ಕಲಿಸಿದ್ರು? ನಮ್ಮ ತಾಯಿನೋ, ತಂದೆನೋ, ಗುರುಗಳು. ಹೀಗೆ ಇರುವುದು ಇದು ಚಿಕ್ಕು ಹಣ್ಣು, ಹೀಗೆ ಇರುವುದು ಮಾವಿನ ಹಣ್ಣು ಅಂದ್ರೆ ನಾವು ಹೊರಗಿನ ಆವರಣದ ಮೇಲೆ ಹೇಳ್ತೇವಲ್ವಾ? ಹಾಗೆಯೇ ಹೊರಗಿನ ಆವರಣದ ಮೇಲೆ ಇವರು ಎಲ್ಲಾರು ಭಟ್ರು, ಅವರು ಭಟ್ಗದ್ದೆಯವರು, ಅವರು ಜನಾರ್ದನ್ ಭಟ್ರು, ಇವನು ಶಂಕರ ಹೆಗ್ಡೆ, ಇವರು ಚೇತನ ಅಂತ ಹೊರಗಿನ ಆವರಣದ ಮೇಲೆ ಹೇಳ್ತೇವಲ್ಲ ನಾವು. ಹೊರಗಿನ ಆವರಣದ ಮೇಲೆ ನಾವು ಹೇಳ್ತೇವೆ, ಆದರೆ ಒಳಗಿರುವ ಆತ್ಮ ಒಂದೇ. MS ಹೆಗ್ಡೂರು ಬೇರೆ ಬೇರೆ ದೈಹಿಕವಾಗಿ ಆತ್ಮ. ಇದು ಅದ್ವೈತ ಪರಂಪರೆಯ ದೊಡ್ಡ ತತ್ವ ಇದು. ಹಾಗಾಗಿ ನಾವು ನೀನು ಮುಗ್ರೆ, ನೀನು ಗೌಡ, ನೀನು ನಾಯಿಕ, ನೀನು ಗಾಣಿಗ, ನೀನು ಶೆಟ್ಟಿ ಅನ್ನುವಾಗಿಲ್ಲ ನಾವು. ಯಾಕಂದ್ರೆ ಹಾಗೇನಾದರೂ ಅದ್ವೈತ ಪರಂಪರೆಯವರು ಅಂದರೆ ನಾವು ಶಂಕರರ ಪರಂಪರೆಗೆ ಕೇಳೇನು ಮಾಡಲಾಗಾಯ್ತು. ನಮ್ಮ ಒಂದು ಮಠಕ್ಕೆ 17 ಜಾತಿಯವರು ಗುರುತಿಸ್ಕೊಂಡಿದ್ದಾರೆ. 17 ಜಾತಿಯವರು ಗುರುತಿಸ್ಕೊಂಡಿದ್ದಾರೆ. 17 ಆಶ್ಚರ್ಯ ಆಯಿತು. ಇದನ್ನು ನಾವು ತಡ್ಕೊಂಡಿದ್ದೇನೆ, ಯಾರು ನಮಗೆ ಎಕ್ಸ್ಪ್ಲೇಷನ್ ಕೊಡಬೇಕಾದಂತ ಅಗತ್ಯ ಇಲ್ಲ. ಚಾತುರ್ಮಾಸ ಸಮಯದಲ್ಲಿ ಹೋದಾಗ ಬೋವಿ ಜನಾಂಗದವರು, ಶೇರುಗಾರರು ಎಲ್ಲ ಕೂತಿದ್ರು. ಅವ್ರ ಪೂಜೆ ಇರ್ತಾವತ್ತು 4 ಜನಾಂಗದವರು. ನನ್ನ ದೋಸ್ತ ಕೇಳ್ತಾನೆ, ನನ್ನ ದೋಸ್ತ ನನ್ನ ಕ್ಲೋಸ್ ಫ್ರೆಂಡ್, ಇದೆಲ್ಲ ಏನೂ ಸರಿಯಲ್ಲ.
ನನಗಂತೂ ಶಂಕರ ಏನೇನೋ ಒಪ್ಪಿಗೆ ಆಗ್ತದೆ. ಅವೆಲ್ಲ ಯಾವ ಜಾತಿ, ಅವೆಲ್ಲ ಯಾವ ಜಾತಿ ಸರಿ ಆಗ್ತಿದೆ ಅವೆಲ್ಲ ಅಂದ. ಆವಾಗ ನಾನಂದೆ, ಈ ಮಾತು ಯಾರು ಇಲ್ಲ, ನೀವು ಬಚಾವು. ನಿಜವಾಗಿ ಈಗ ಇದನ್ನು ಸರಿಯಾದ ರೀತಿಯಲ್ಲಿ ಅಂದಿನ ಶಂಕರಾಚಾರ್ಯರು ಹೇಳಿದ್ದು, ಯದ್ಯಪಿ ಇಂದಿನ ಶಂಕರಾಚಾರ್ಯರು ಮಾಡ್ತಾ ಇದ್ದಾರೆ. ಅಂದಿನ ಶಂಕರಾಚಾರ್ಯರು ಹೇಳಿದ್ದು ಇಂದಿನ ಶಂಕರಾಚಾರ್ಯರು, ಅವರು ಶಂಕರರೇ, ಇವತ್ತಿನವರು ಶಂಕರರೇ. ನೋಡಿ, ಇದನ್ನು ನಾವೆಲ್ಲರೂ ಕೂಡ ಅದ್ವೈತ ಪರಂಪರೆಯಲ್ಲಿ ಬಂದಂಥ ನಾವುಗಳು ಇದನ್ನು ಮಾತ್ರ ನಾವು ಅರ್ಥ ಮಾಡ್ಕೊಳ್ಬೇಕು. ಶಂಕರರು ಹೇಳಿದ್ದು, ಶಂಕರರಿಗೆ ವಿಶ್ವನಾಥನೇ ಹೇಳಿದ್ದು ಅಲ್ವಾ? ಇದೇ ಕಾರಣಕ್ಕಲ್ವಾ ಶಂಕರರ ಪಕ್ಕ ಸರಿ ಅಂತಂದಾಗ ಆತ್ಮ ಬೇರೆ ಅಲ್ಲ, ಆತ್ಮ ಪರಮಾತ್ಮ ಎರಡೂ ಒಂದೇನೆ ಅಂತ ಆದಾಗ ಈ ಯಾಕೆ ದೂರ ಹೋಗ್ಬೇಕು? ಮಡಿಮೈಲಿಗೆ ಓಕೆ, ಶುಚಿತ್ವ ಓಕೆ, ಶುಚಿತ್ವ ಓಕೆ. ಈಗ ಒಂದು ಶಿವರಾತ್ರಿ ದಿನ ಶುಚಿಯಾಗಿ ಬರ್ತಾನೆ ಒಬ್ಬ ವ್ಯಕ್ತಿ, ಅವನಿಗೆ ದೇವಸ್ಥಾನದಲ್ಲಿ ಒಂಚೂರು ನೀರು ಹಾಕಲಿಕ್ಕೆ ನೀವು ಕೊಡುವುದಿಲ್ಲ ಅಂತ ಆದಾಗ ಅವರೆಲ್ಲರೂ ಏನಾದರೂ ಕೇಳಿದ್ರೆ, ಇದನ್ನು ನಾನು ಯಾವತ್ತೂ ಖಂಡಿಸಿದ್ದೇನೆ. ಬೀದರ್ನಲ್ಲಿ ಒಂದು ಸಾವಿರ ಜನ ಕ್ರಿಶ್ಚಿಯನ್ನಿಗೆ ಕನ್ವರ್ಟ್. ನಮ್ಮ ಧರ್ಮ ಅದನ್ನು ಹೇಳಿಯೇ ಇಲ್ಲ. ಬೇರೆ ಧರ್ಮ ಹೇಳ್ಬೋದು, ನಮ್ಮ ಧರ್ಮದಲ್ಲಿ ಇಲ್ಲವೇ ಇಲ್ಲ. ಯಾಕೆಂತಂದ್ರೆ ಲೋಕಾಹ ಸಮಸ್ತಃ ಸುಖಿನೋ ಭವಂತು ನಮ್ಮ ಶಂಕರ್ ಹೇಳಿದ್ದಾರೆ. ಇವತ್ತು ಶಂಕರರ ಗ್ರಂಥಗಳು, ಲಾಸ್ಟ್ ಒಂದೇ ನಿಮಿಷ, ಶಂಕರರು ಎಲ್ಲ ಗ್ರಂಥಗಳನ್ನು ಬರೆದಿದ್ದಾರೆ. ಅವರು 56 ಭಾಷೆಗಳನ್ನು ಸ್ತೋತ್ರ ರಚನೆ ಮಾಡಿದ್ದಾರೆ. ಇವತ್ತು ಪಂಚಮಹಾರತ್ನ ಸ್ತೋತ್ರ ಹೇಳಿದರು, ಗಣೇಶ ಪಂಚಮಹಾರತ್ನ ಸ್ತೋತ್ರ. ನಾನು LICಯಲ್ಲಿ ಮ್ಯಾನೇಜ್ಮೆಂಟಲ್ಲಿ ಇದ್ದಾಗ ಆಗ ಈ ಶ್ಲೋಕದ ಕಡೆಗೆ ಗಮನ ಕೊಟ್ಟೆ, ಅದರ ಒಳಾರ್ಥವನ್ನು ಗ್ರಹಿಸಿ ಮಾಡಿಕೊಂಡೆ. ಅದರಲ್ಲಿ ಕೃಪಾಕರಂ, ಕ್ಷಮಾಕರಂ, ಮುದಾಕರಂ, ಯಶಸ್ಕರಂ, ಮನಸ್ಕೃತಾಂ ನಮಸ್ಕರೋಮಿ ಅಲ್ವಾ? ಈಗ ನೋಡಿ, ಕೃಪಾಕರ ಯಾರೇ ಒಬ್ಬ ಇದ್ದವ, ಲೀಡರ್ ಇದ್ದವ, ಅವನು ಫಸ್ಟ್ ಕೃಪಾಳು ಇರಬೇಕು. ಕೃಪಾಳು ಇರಬೇಕು, ತನ್ನ ಜೊತೆ ಕೃಪಾಳು ಇರಬೇಕು. ಯಾಕೆಂತಂದ್ರೆ ಅದು ಬೇಸಿಕ್ ಕ್ವಾಲಿಟಿ. ಕೃಪಾಕರಂ, ಕ್ಷಮಾಕರಂ. ತಪ್ಪು ಯಾರು ಮಾಡೋದಿಲ್ಲ ಅಲ್ವಾ? ತಪ್ಪೆಲ್ಲವೂ ಮಾಡ್ತಾರೆ. ಆ ಸಮಯದಲ್ಲಿ ಅವರನ್ನು ತಪ್ಪಿನಿಂದಾಗಿ ಅವನನ್ನು ಬದಿ ಸರಿಸಬಾರ್ದು. ಕ್ಷಮಾಕರಂ, ಕ್ಷಮೆಯನ್ನು ಮಾಡಿ. ಮುದಾಕರಂ, ಒಳ್ಳೆ ಕೆಲಸ ಮಾಡಿದಾಗ ಬೆಂತಟ್ಟಿ, ಮುದ ಕೊಡಿ, ಮುದಾಕರಂ, ಮುದವನ್ನು ಕೊಡಿ, ಬೆಂತಟ್ಟಿ, ಮುದಾಕರಂ. ಇಷ್ಟು ಮಾಡಿದ್ರೆ ಯಶಸ್ಕರಂ, ಯಶಸ್ಸು ಕಟ್ಟಿಟ್ಟ ಬುದ್ಧಿ. ಹಾಗಿದ್ದಾಗ ಅವನೇನ್ ಮಾಡ್ತಾನೆ? ಮುಂದೆಡೆ ನಮಸ್ಕೃತಾಂ ಮನಸ್ಸಿನಿಂದ ನಿಮಗೆ ನಮಸ್ಕರಿಸ್ತಾನೆ. ಎಷ್ಟು ಎಂಥ ಉದಾತ್ತವಾದಂಥ ವಾಕ್ಯವನ್ನು ಶಂಕರ್ ಹೇಳಿದ್ದಾರೆ. ಧನಂಜಯಾದಿ ಭೂಷಣಂ, ಒಬ್ಬರಿಗೆ ವೈರ್ಯಾಗಿ ಕಾಣ್ತಾರೆ, ಆದರೆ ಇನ್ನೊಬ್ಬರಿಗೆ ಭೂಷಣವಾಗಿರ್ತಾನೆ. ಶಂಕರರ ಎಲ್ಲ ಶ್ಲೋಕಗಳು ಕೂಡ ಹೀಗೆ ಇದೆ. ಒಮ್ಮೆ ಓದ್ಬೇಕಾದ್ರೆ ಕಠಿಣ ಅನ್ಸ್ಬೋದು, ಆದರೆ ಅದು ಒಳಗುಕ್ಕಿದಾಗ ಅದರಲ್ಲಿ ಇರುವಂಥ ಅರ್ಥ ಬಹುಶಃ ಯಾವಾಗೂ ಇಲ್ಲ. ಶಂಕರರು ದಾರ್ಶನಿಕರು, ಕವಿಗಳು, ನೀತಿಜ್ಞರು, ಯತಿಗಳು, ಪ್ರಖರ ವೈಚಾರಿಕ ಪಂಡಿತರು, ಅದ್ವೈತ ಸಿದ್ಧಾಂತ ಪ್ರತಿಪಾದಕರು ಇಷ್ಟೆಲ್ಲ ಇದ್ರೂ ಕೂಡ ಅಷ್ಟವರ್ಷೀಯ ಚತುರ್ವೇದಿ, ದ್ವಾದಶೇ ಸರ್ವಶಾಸ್ತ್ರವಿದ್, ಷೋಡಶೇ ಕೃತವಾನ್ ಭಾಷ್ಯಂ, ದ್ವಾತ್ರಿಂಶೇ ಮುನಿರಭ್ಯಗ. 32ನೇ ವರ್ಷಕ್ಕೆ ಶಂಕರರು ಇಹಲೋಕದ ಯಾತ್ರೆಯನ್ನು ಮುಗಿಸಿದರು. ಇದಕ್ಕೆ ಒಂದು ಶ್ಲೋಕ ಇದೆ, ಶ್ಲೋಕ ಹೇಳಿ ಮುಗಿಸ್ತಾನೆ. ಎಲ್ಲವೂ ನನ್ನ ಜೊತೆ ಹೇಳಬೇಕು. ಇಲ್ಲ, ಪರಕಾಯ ಪ್ರವೇಶ ಇಲ್ಲ. ವಿದ್ವಾಂಸರು ಹೇಳಿದ್ದಾರೆ ಪರಕಾಯ ಪ್ರವೇಶ ಅನ್ನೋದು ಆಮೇಲೆ ತುರುಕಿತ್ತು, ಸತ್ಯಕ್ಕೆ ಅಸಂಗತವಾದದ್ದು. ಅದಕ್ಕೆ ನಾನು ಹೇಳಿದೆ, ಇವರು 3 ಜನ ಏನು ಬರೆದಿದ್ದಾರಲ್ಲ ಅದೆಲ್ಲೂ ಕೂಡ ಇಲ್ಲ, ಪರಕಾಯ ಪ್ರವೇಶ ಇಲ್ಲ. ಮಾಧವೀಯ ಶಂಕರ ವಿಜಯ, ಆನಂದಗಿರಿ ಶಂಕರ ವಿಜಯ ನೋಡಿ, ಇದು TMP ಅವರು ಬರೆದಿದ್ದು. ಪದ್ಮವಿಭೂಷಣ್ ಅವರು ಲಂಡನ್ ಶಂಕರಾಚಾರ್ಯ ಅದರ ಬಗ್ಗೆ ಟಿಪ್ಪಣಿ ಕೊಟ್ಟಿದ್ದಾರೆ. ಅದು ಆಮೇಲೆ ಅಸಂಗತ ಪ್ರವೇಶವನ್ನ ಸೇರಿಸಿದ್ದು ಅಂತ. ಅದಕ್ಕೆ ನಾನು ಟಚ್ ಮಾಡಿಲ್ಲ, ಯಾಕೆಂದ್ರೆ ಅದು ಇಲ್ಲವೇ ಇಲ್ಲ. ಅದು ಯಾರೋ ಒಬ್ರು ಸೇರಿಸಿದ್ದಾರೆ, ಅದು ಆಕ್ಚುಲಿ ಇಲ್ಲ. ಸೋತ ನಂತರ ಪತ್ನಿ ಅಂದ್ರೆ ಶಂಕರರ ವಾದ ಅವರ ಹತ್ರ ಮಂಡಿದ್ದಾಗಿತ್ತು. ಅವರು ಸೋತ ನಂತರ ಅವರ ಜೊತೆಯಲ್ಲಿ ಅವರ ಪತ್ನಿ ಕೂಡ ಸನ್ಯಾಸಿನಿಯಾಗಿ ಬರ್ತಾಳೆ. ಅದು ಅಸಂಗತ ಪ್ರಸಂಗ ಇದರಲ್ಲಿದೆ. ಮತ್ತೆ ಎಲ್ಲ ವಿದ್ವಾಂಸರು ಕೂಡ ಹೇಳಿದ್ದಾರೆ. ಯಾರೋ ಒಬ್ರು ಸಣ್ಣ ಪುಟ್ಟ ಜನ ಹೇಳಿರ್ಬೋದು, ಅದ್ರ ಬಗ್ಗೆ ಡಿಬೇಟೇಬಲ್ ಪಾಯಿಂಟ್. ಅದಕ್ಕೆ ನಾವು ಅದ್ರ ಬಗ್ಗೆ ಹೇಳಿದ್ವಿ. ರೈಟ್. ಈಗ
ಶಂಕರರ ಬಗ್ಗೆ ನಾವು ಹೇಳ್ತಿರ್ಬೇಕಾದ್ರೆ ಶಂಕರರು ನಾವೇನು ಅಂದ್ವಲ್ಲ, ನಮ್ಗೆ ಎಲ್ಲರ ಭಟ್ರು ಒಮ್ಮೆ ಹೇಳಿದರು ಏನಂದ್ರೆ ಶಂಕರರ ಬಗ್ಗೆ ಮಾತಾಡಲಿಕ್ಕೆ ಸಾಹಸ ಬೇಕು ಅಂತ. ಇದು ನನ್ನ ಮತಿಗೆ ತಿಳಿದಿರೋ ರೀತಿಯಲ್ಲಿ, ಯಾಕಂದ್ರೆ ಶಂಕರರ ಬಗ್ಗೆ ಹೇಳಲಿಕ್ಕೆ ಇನ್ನೂ ತುಂಬಾ ಇದೆ ಶಂಕರರ ಬಗ್ಗೆ. ಈಗ ಯಾವುದಕ್ಕೂ ಕೂಡ ಹೆಚ್ಚಿಗೆ ಹೇಳ್ಬೋದು, ಪ್ರಶ್ನೆ ಇಲ್ಲ. ಆದರೆ ಅಸಂಗತವಾದದ್ದನ್ನು ನಾವು ಹೇಳಬಾರ್ದು, ಅಪಭ್ರಂಶವಾದದ್ದನ್ನು ನಾವು ಅನ್ನಬಾರ್ದು. ಯಾಕೆಂದ್ರೆ ನಾವು ಯಾರ ಬಗ್ಗೆ ಮಾತಾಡ್ತೇವೆ ಅಂತಂದ್ರೆ ಇದು ಬಹುಶಃ ಈ ಶಂಕರರ ಅದ್ವೈತ ಸಿದ್ಧಾಂತವನ್ನ ಜಗತ್ತಿನಲ್ಲಿ ಎಲ್ಲರೂ ಕಾಪಿ ಮಾಡಿ ನೊಬೆಲ್ ಪ್ರೈಸ್ ತಗೊಂಡಿದ್ದಾರೆ. ಏನೋ ನೊಬೆಲ್ ಪ್ರೈಸ್ ತಗೊಂಡಿದ್ದಾರೆ. ನಾನು MBA ಮಾಡ್ತಿರ್ಬೇಕಾದ್ರೆ ನಮಗೆ ಒಂದು ಬಿಹೇವಿಯರಲ್ ಸೈನ್ಸ್ ಅಲ್ಲಿ H.W. ಮಾಸ್ಲೋ ಅಂತ ದೊಡ್ಡ ಬಿಹೇವಿಯರಲ್ ಸೈಂಟಿಸ್ಟ್ ಅಮೆರಿಕದವನು. ಅವನು ಒಂದು ನೀಡ್ಸ್ ಥಿಯರಿ ಅಂತ ಬರುತ್ತೆ, ಸುದಿಯಲ್ಲಿ ಸೆಲ್ಫ್ ಆಕ್ಚುಲೈಸೇಷನ್ ನೀಡ್ಸ್ ಅಂತಿದೆ. ಅದೇನು ಶಂಕರ್ ಹೇಳಿದ ಅದ್ವೈತ ಸಿದ್ಧಾಂತ ಕಾಪಿ ಹೊಡೆದ್ಬಿಟ್ಟು ಎಲ್ಲ ಪ್ರಶಸ್ತಿಗಳನ್ನು ಗೆದ್ದಿದ್ದಾನೆ. ಇನ್ನೊಂದು ವಿಷಯ ನಾನು ಹೇಳ್ತೇನೆ, ಏನು ಕೇಳಿದ್ರೆ ನಮ್ಗೆ ಯಾವುದನ್ನು ಹೇಳಿಲ್ಲ. ಕುಮಾರಿಲ ಭಟ್ಟರು ಪ್ರಾಯಶ್ಚಿತ್ತವನ್ನು ಮಾಡಿಕೊಡ್ತಾರೆ ಅಲ್ವಾ. ಇವತ್ತು ಆಜ್ಞಾಪಾಲನೆಗಾಗಿ ಸಾಕ್ರೆಟಿಸ್ ಗ್ರೀಕ್ ತತ್ವಜ್ಞಾನಿ ವಿಷವನ್ನು ಕುಡಿತಾನೆ. ಸರಿ, ನಾವು ಗೊತ್ತಿದೆಯಲ್ಲ? ಗೊತ್ತಿದೆ ಇಲ್ಲ? ಗ್ರೀಕ್ ತತ್ವಜ್ಞಾನಿಗೆ ವಿಷವನ್ನು ಕೊಡ್ತಾರೆ, ಸಾಕ್ರೆಟಿಸ್ನಿಗೆ ಹಮ್ಲೋಕನ್ ಅಂತ ವಿಷವನ್ನು ಕೊಡ್ತಾರೆ. ಈ ಸುದ್ದಿಯನ್ನ ಭಾರತೀಯರು ಎಲ್ಲರೂ ಕೂಡ ಪಾಠದಲ್ಲಿ ಓದಿದ್ದಾರೆ, ನಾವೆಲ್ಲರೂ ಓದಿದ್ದಾರೆ, ನಾವು ಬಯಟಾಗಿದ್ದೇವೆ. ನನಗೆ ಮರ್ಯಾದೆ ಆಗ್ತಾ ಇದೆ. ಕುಮಾರಿಲ ಭಟ್ಟರು ಪ್ರಾಯಶ್ಚಿತ್ತಕ್ಕಾಗಿ, ಹೊರಗಿನ ಆಜ್ಞೆ ಇಲ್ಲ ಕುಮಾರಿಲ ಭಟ್ಟರ ಮೇಲೆ, ತನ್ನ ಪ್ರಾಯಶ್ಚಿತ್ತಕ್ಕಾಗಿ ತುಷಾಗ್ನಿಯಲ್ಲಿ ಬೆಂದು ಹೋದಂತಹ ಸುದ್ದಿಯನ್ನು ನಮ್ಮ ಯಾವ ಮಕ್ಕಳಿಗೂ ಗೊತ್ತಿಲ್ಲ. ನೋಡಿ ಹೇಗಿದೆ ನಮ್ಮ ಪಾಠ ಅಂದ್ರೆ. ಯಾವ ಮಕ್ಕಳಿಗೆ ಗೊತ್ತಿದೆಯಾ? ಯಾರಿಗೆ ಗೊತ್ತಿಲ್ಲ? ನನಗಂತೂ ಗೊತ್ತಿಲ್ಲ. ನನಗೆ ಕುಮಾರಿಲ ಭಟ್ಟರ ತುಷಾಗ್ನಿ ಅದು ಏನೂ ಗೊತ್ತಿಲ್ಲ. ಇಂಥ ಒಂದು ಹಣೆಬರ ನಮ್ಮದು, ನಮ್ಮ ಪರಂಪರೆ. ಇದು ಎಲ್ಲ ಮಾಡಿದ್ದು ಅಂದ್ರೆ ಬುಕ್ಸ್ ಬರೆದವರೆಲ್ಲ ಕಮ್ಯುನಿಸ್ಟು. ಆಗ ಈ ಪಾಠವನ್ನು ಮಾಡಿದವರಿಲ್ಲ. ಏನೋ ಶಂಕರಾಚಾರ್ಯರ ಬಗ್ಗೆ ಯಾಕೆಂದ್ರೆ ಒಮ್ಮೆ ನನ್ನ ಮಗ ಮನೆಗೆ ಬಂದು ಕೃಷ್ಣನ ಬಗ್ಗೆ ಒಂದು ಏನೋ ಸಣ್ಣ ಪಾಠ ಇದ್ದಾಗ ಇಂಗ್ಲೀಷ್ನಲ್ಲಿ ಕಲಿಸುವಂತ ಮೇಡಮ್ ದಟ್ ಫೆಲೋ ಅಂದ್ರಂತೆ. ದಟ್ ಫೆಲೋ ಅಂತೇಳಿ. ಆಗ ಮನೆಗೆ ಬಂದು ಮಗನಿಗೆ ಬಹಳ ಸಿಟ್ಟು ಬಂದ್ಬಿಡ್ತು. ಅಮ್ಮನ ಹತ್ರ ಹೇಳ್ತಾರೆ, ನನ್ನ ಟೀಚರು ಕೃಷ್ಣನಿಗೆ ದಟ್ ಫೆಲೋ ಅಂತ ಹೇಳ್ತಾರೆ. ನೋಡಿ, ಇದನ್ನೆಲ್ಲ ನಮ್ಗೆ ಕಲಿಸಿತು, ನಾವು ಮಾರ್ಕ್ಸ್ ತಗೊಂಡ್ವಿ. ಆದರೆ ಸತ್ಯದ ಅನಾವರಣ ಆಗಬೇಕಾದ್ರೆ ನಾವು ಇದನ್ನು ನೋಡಬೇಕು. ಶಂಕರನ ಮಾಡಿದ ಕೊಡುಗೆಯನ್ನು ನೀವೆಲ್ಲರೂ ಶಾಂತಿಚಿತ್ತರಾಗಿ ಕುಳಿತಿದ್ದೀರಿ, ಕೇಳಿದ್ದೀರಿ. ಯಾಕೆಂತಂದ್ರೆ ಈ ಕೇಳೋದು ದೊಡ್ಡ ಸುಲಭ ಅಲ್ಲ. ಹಾಗಾಗಿ ನಿಮ್ಮೆಲ್ಲರಿಗೂ ಕೂಡ ಅನಂತ ಅಂತಿದ್ರು ಗೆದ್ದೋದ್ರು ಅನಂತ ಕೃತಜ್ಞತೆಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಗುರುದೇವ್.